ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮಾಡೋದು ಉದ್ದೇಶ ಮೈಸೂರು ವಿಶ್ವವಿದ್ಯಾನಿಲಯದ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠದ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಸದಾಶಿವ. ಇವರು ಇತಿಹಾಸ ವಿಭಾಗದ ಪ್ರೊಫೆಸರ್ ಕೂಡ. ಇವರು ಇತ್ತೀಚೆಗೆ ಹರಿಹರದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ, ಮಾದಿಗರೇ ಇದ್ದಂಥ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಹೊಲೆಯರ ಇತಿಹಾಸದ ಬಗ್ಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಹಿನ್ನೆಲೆಯಲ್ಲಿ ಯಾಕೆ ಈ ಜನಗಳಿಗೆ ಒಂದು ಸಾಂಸ್ಕೃತಿಕ ಒಂದು ಐಡೆಂಟಿಟಿಯನ್ನು ಹುಡುಕೊಟ್ರು ಅಂತ ಹೇಳೋದ್ರ ಬಗ್ಗೆ ಮತ್ತು ಕೋರೆಯ ಯುದ್ಧದ ಕುರಿತು ಮಾತಾಡುವಾಗ ಕೂಡ ತನ್ನನ್ನು ತಾನು ಒಂದು ವೈಜ್ಞಾನಿಕ ಇತಿಹಾಸದ ಸಂಶೋಧಕ ಅಂತ ಹೇಳ್ಕೊಳ್ಳುವ ಸದಾಶಿವ ಅವರು ಕೋರೆಗಾಂವ್ ಯುದ್ಧ 1834ರಲ್ಲಿ ನಡೀತು ಅಂತಾರೆ ಒಂದು ಸಾರಿ, ಇನ್ನೊಂದು ಸಾರಿ 1818ರಲ್ಲಿ ಅಂತ ಹೇಳ್ತಾರೆ. ಇತಿಹಾಸದ ಬಗ್ಗೆ ಇವರಿಗೇನೆ ಪ್ರಜ್ಞೆ ಇಲ್ಲ. ಮತ್ತು ಇದೊಂದು ಸಣ್ಣ ಯುದ್ಧ ಅಂತಾರೆ. ಮತ್ತು ಈ ಯುದ್ಧ ಕೇವಲ ಮಹರ್ರದಲ್ಲ, ಇಲ್ಲಿ ಮಾಂಗಳು ಯುದ್ಧರು ಅಂತ ಹೇಳ್ತಾರೆ. ಸೊ ಈ ಎಲ್ಲ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅವರ ಭಾಷಣ. ಮತ್ತು ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿ ಅನೇಕ ಟ್ರೋಲ್ಗಳಾಯಿತು. ಆ ಟ್ರೋಲ್ಗಳಾದಮೇಲೆ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆ ಸಮಜಾಯಿಷಿಯಲ್ಲೂ ತಪ್ಪು ಮಾಹಿತಿಗಳೇ. ಸೊ ಹೀಗಾಗಿ ಇವರಿಗೆ ನಾವು ಎಲ್ಲರೂ ಒಂದು ಪ್ರತಿಕ್ರಿಯೆ ಕೊಡಬೇಕಾ ಅಥವಾ ಬೇಡವಂಥ ಜಿಜ್ಞಾಸೆ ಉಂಟಾಯಿತು. ಈಗ ಪ್ರತಿಕ್ರಿಯೆಗೋಸ್ಕರನೇ ಮೈಸೂರಿನ ಒಂದು ಕಾರ್ಯಕ್ರಮವೂ ಆಯೋಜಿಸಲಾಗಿದೆ. ಸದಾಶಿವ ಅನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ಪ್ರೊಫೆಸರ್ ಆಗಿ ಇಷ್ಟು ಬಾಲಿಶವಾಗಿ ಬಾಬಾ ಸಾಹೇಬರ ಬಗ್ಗೆ, ಬಾಬಾ ಸಾಹೇಬರ ಇತಿಹಾಸದ ಶೋಧದ ಬಗ್ಗೆ ಮತ್ತು ಯಾವುದೋ ಒಂದು ತಗಡು ಲೇಖನ, ವಿವೇಕಾನಂದ ಅನ್ನುವಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಲೇಖನವನ್ನು ಇಟ್ಟುಕೊಂಡು ಅಂಬೇಡ್ಕರ್ ಅವ್ರ ವಾದವನ್ನೇ ಬಿದ್ದೋಯ್ತು ಅಂತ ಒಂದು ಅಪಹಾಸ್ಯ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಬೇಕಾ ಅಂತ ಯೋಚನೆ ಮಾಡಿದಾಗ ಕೊಡಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಇವರೊಬ್ಬರು ವಿದ್ವಾಂಸರು, ಒಂದು ಮಾದಿಗ ಸಮುದಾಯದಲ್ಲಿ ವಿದ್ವಾಂಸರಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ವಿನಾಶ ಕೃತಿ ಬರೆದಾಗ, ಅಂದರೆ ಅವರು ಭಾಷಣವನ್ನು ಪ್ರಕಟಿಸಿದಾಗ ಅದಕ್ಕೆ ಅನೇಕ ವಿರೋಧಗಳು ಬರ್ತವೆ. ಗಾಂಧೀಜಿಯವರು ವಿರೋಧವನ್ನು ವ್ಯಕ್ತಪಡಿಸಿ ಲೇಖನ ಬರೀತಾರೆ, ಇತರ ಹಿಂದೂಗಳು ವಿರೋಧವನ್ನು ವ್ಯಕ್ತಪಡಿಸಿ ಲೇಖನಗಳು ಬರೆಸ್ತಾರೆ, ಟೀಕಾ ಪ್ರಹಾರಗಳನ್ನೇ ಮಾಡ್ತಾರೆ. 2ನೇ ಎಡಿಷನ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಗಾಂಧೀಜಿಯವರು ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯ ಬಗ್ಗೆ ಮಾತಾಡ್ತಾ, ನಾನು ಈ ಭಾಷಣವನ್ನು ಪ್ರಕಟಿಸಿದಾಗ ಗಾಂಧಿಯನ್ನು ಸೇರಿದಂತೆ ಅನೇಕರು ತಮ್ಮ ಪ್ರತಿಕ್ರಿಯೆಗಳನ್ನ ಕೊಟ್ಟರು, ಟೀಕಾ ಪ್ರಹಾರಗಳನ್ನೇ ಮಾಡಿದ್ರು ನನ್ನ ಮೇಲೆ, ನನ್ನ ಲೇಖನಗಳ ಮೇಲೆ. ನನಗೆ ಇವರೆಲ್ಲರೂ ಉತ್ತರ ಕೊಡಬೇಕು ಅಂತ ಅನಿಸ್ತಿಲ್ಲ, ಗಾಂಧೀಜಿಯವರು ಮಾತ್ರ ಉತ್ತರ ಕೊಟ್ಟೆ. ಯಾಕೆ ಅಂದರೆ ಗಾಂಧೀಜಿಯವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ನನ್ನ ವಾದಕ್ಕೆ ಅಥವಾ ನನ್ನ ಭಾಷಣಕ್ಕೆ ತಕ್ಕದಾದಂಥ ತೂಕವಾದಂಥ ಮಾತುಗಳು ಅಂತ ನನಗೇನು ಅನಿಸ್ಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಉತ್ತರ ಕೊಡಲಿಲ್ಲ ನಾನು. ಆದರೆ ಗಾಂಧೀಜಿಯನ್ನು ಒಬ್ಬ ದೇವಮಾನವ ಅಂತ ನಂಬ್ಕೊಂಡಿದ್ದಾರೆ ಕೆಲವರು ಹಿಂದೂಗಳು. ಮತ್ತು ಈ ದೇವಮಾನವನ ಬಾಯಿಂದ ಬರ್ತಕ್ಕಂಥ ಎಲ್ಲ ಮಾತುಗಳು ಸತ್ಯ. ಮತ್ತು ಈ ಗಾಂಧೀಜಿಯವರು ಮಾತಾಡ್ಬಿಟ್ಟ ಮೇಲೆ ಮಿಕ್ಕ ಯಾರು ಕೆಮ್ಮುವಂತೆಯೇ ಇಲ್ವ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ಹಾಗಾಗಿ ಗಾಂಧೀಜಿಯವರು ಮಾತ್ರ ನಾನು ಆ ರಿಪ್ಲೈ ಕೊಟ್ಟೆ. ರೋಗಗ್ರಸ್ತ ವ್ಯಕ್ತಿಗಳ ಮನಸ್ಥಿತಿಗೆ ಪ್ರತಿಕ್ರಿಯೆ ಕೊಡೋಕ್ಕೋಸ್ಕರ ಗಾಂಧೀಜಿಯವರು ಉತ್ತರ ಕೊಟ್ಟೆ ಅಂತ ಹೇಳ್ತಾರೆ. ಸೊ ಹಾಗೆ ಬ್ರಾಹ್ಮಣಿಕಲ್ ಸೊಸೈಟಿ ಇವರಿಗೆ ಒಂದು ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರಲ್ಲಿ ಇವರನ್ನ ಔಟ್ಕ್ಯಾಸ್ಟ್ಗಳಾಗಿ ಇಟ್ಟರೋ ಉದ್ದೇಶಪೂರ್ವಕವಾಗಿ ಅವ್ರು ನಗ್ತಾರೆ. ಇವತ್ತು ನಾವಿಡಬೇಕಾದ ಅಗತ್ಯ ಇಲ್ಲ, ಇನ್ಮೇಲೆ ಅವರೇ ಕಚ್ಚಾಡ್ಕೊಂಡು ಸಾಯ್ತಾರೆ ಅಂತ. ಸೊ ಹೀಗೆ ನಮ್ಮನ್ನು ನಾವು ಅಪಹಾಸ್ಯಕ್ಕೆ ಒಳಪಡಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಮಜಾಯಿಷಿಗಳನ್ನ ಈ ವಿಡಿಯೋ ಮುಖಾಂತರ ಕೊಡಬೇಕು ಅಂತ ಅನಿಸ್ತು. ಅವರ ಗ್ಲಿಂಪ್ಸ್ಗಳು ಹಾಕ್ತೀನಿ, ಸದಾಶಿವ ಅವರ ಮಾತಿನ ಗ್ಲಿಂಪ್ಸ್ಗಳನ್ನ ನಾನು ಇಲ್ಲಿ ಹಾಕ್ತೀನಿ. ಅದಾದ ನಂತರ ನನ್ನ ವಿಶ್ಲೇಷಣೆ ಕೊಡ್ತೀನಿ, ನೀವೇ ಅದನ್ನು ಜಡ್ಜ್ ಮಾಡಿ. ನಾನು ಮೊದಲೇ ಹೇಳಿದ್ದೀನಿ, ಮತಂಗ ಅಂದ್ರೆ ಆನೆ. ಯೋಚನೆ ಮಾಡಿ, BSP ಪಕ್ಷ ಕಟ್ಟಿದಾಗ ಕಾಂಶಿರಾಮ್ ಆಯ್ಕೆ ಮಾಡಿಕೊಂಡಂತಹ ಅವರ ಪಕ್ಷ ಲಾಂಛನ ಯಾವುದು? ಮತ್ತೆ ನೀಲಿ ಬಣ್ಣ ಇದೆಯಲ್ಲ, ಅದು ಏನರ ಸಂಕೇತ? ಹಾಗಿದ್ರೆ ಬೌದ್ಧ ಧರ್ಮ ಸಂಘದ ರೂಪ ಪಡ್ಕೊಂತಲ್ಲ, ಅದು ಯಾವ ರೂಪ ಅಂತಂದ್ರೆ ಮಾದಿಗರಲ್ಲಿರುವಂಥ ಕಟ್ಟೆ ಯಜಮಾನರು ಅನ್ನೋದು ಇದೆಯಲ್ಲ, ಅದೇ ಕಟ್ಟೆ ಯಜಮಾನರ ಒಂದು. ಅಂದ್ರೆ ಈ ಸಮುದಾಯದ ಅನೇಕ ವ್ಯವಸ್ಥೆಗಳನ್ನ ಬೇರೆಯವರು ಅಳವಡಿಸ್ಕೊಂಡು ಪ್ರಬಲರಾಗಿದ್ದಾರೆ, ಸಂಘಟಿತರಾಗಿದ್ದಾರೆ, ಮೇಲ್ ಬಂದಿದ್ದಾರೆ. ಕೋರೆಗಾಂವ್ ಯುದ್ಧ 1834ರಲ್ಲಿ ನಡೆದಂತಹ ಒಂದು ಯುದ್ಧ ಆಯ್ತಾ? ಆ ಯುದ್ಧವನ್ನ ಮಹರ್ಗಳ ಒಂದು ರೆಜಿಮೆಂಟ್ ಹೋರಾಟ ಮಾಡ್ತು ಅನ್ನಂತಹ ಒಂದು ಇತಿಹಾಸವನ್ನ, ಆಶ್ಚರ್ಯ ಅಂದ್ರೆ ಅದು ಮಹರ್ ರೆಜಿಮೆಂಟ್ ಅಲ್ಲ, 27 ಜನ ಮಾಂಗಳಿದ್ರು. ಅಂದ್ರೆ ಅಂಬೇಡ್ಕರ್ ಅವರು ಬ್ರೋಕನ್ ಪೀಪಲ್, ಭಗ್ನಗೊಂಡ ಜನ ಅನ್ನೋಂಥ ಒಂದು ಕಾನ್ಸೆಪ್ಟ್ ತಂದು, ನಾವೆಲ್ಲ ಮೂಲತಃ ಹಿಂದೆ ಬೌದ್ಧರಾಗಿದ್ವಿ, ನಾಗಗಳು ಬೌದ್ಧರಾಗಿದ್ವಿ ಅಂತ. ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಇವತ್ತು ಆ ವಾದ ತಿರಸ್ಕೃತ. ಅಂದ್ರೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಮಹರ್ಗಳು ಮೂಲತಃ ಬೌದ್ಧರು ಅನ್ನುವಂಥ ವಾದ
ಇವತ್ತು ಐತಿಹಾಸಿಕವಾಗಿ ತಿರಸ್ಕೃತವಾಗಿದೆ. ಯಾಕಾಗಿದ್ರೆ ಅಂಬೇಡ್ಕರ್ ಅವರು ಮಹರ್ಗಳಿಗೆ ಯಾವುದೇ ಸಾಂಸ್ಕೃತಿಕ ಹಿನ್ನೆಲೆ ಇರಲಿಲ್ಲ. ಯಾಕಂದ್ರೆ ನಾನೊಬ್ಬ ಸೈಂಟಿಫಿಕ್ ಹಿಸ್ಟಾರಿಯನ್. ನನ್ನ ಬರವಣಿಗೆಯನ್ನ ಕೋರ್ಟ್ಗಳಲ್ಲಿ ಸಾಕ್ಷಿ ಇಟ್ಟು KPSC ಅನೌನ್ಸ್ ಮಾಡುವಂತಹ ಕೀ ಆನ್ಸರ್ಗಳನ್ನ ತಪ್ಪು ಅಂತ ಪ್ರೂವ್ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ಅವರು ಬ್ರೋಕನ್ ಪೀಪಲ್ ಅಂತ ಕಾನ್ಸೆಪ್ಟ್ ಅಂದ್ರಲ್ಲ, ಇವತ್ತು ಹಿಸ್ಟಾರಿಕಲಿ ಡಿಸ್ಪ್ರೂವ್ ಪಾಸ್ಟ್ ಅಂಡ್ ಒಂದು ಕೃತಿ ಇದೆ, ಅದ್ರಲ್ಲಿ ಕಂಪ್ಲೀಟ್ ರಿಜೆಕ್ಟ್ ಮಾಡಿ. ಅದು ಎಲ್ಲ ಸಮಾಜದವರು ಗೌರವಿಸ್ತಾ ಇದ್ರು. ಜಗಜೀವನ್ ರಾಮ್ ಪಾರ್ಲಿಮೆಂಟಿಗೆ ಬಂದ್ರೆ ಎಲ್ಲ ಬ್ರಾಹ್ಮಣರು ಸಮೇತ ಹೋಗಿ ಕಾಲಿ ಬೀಳ್ತಾ ಇದ್ರು. ಯಾಕೆ? ಲೈಂಗಿಕತೆ, ಮೌಢ್ಯವನ್ನಲ್ಲ ಈ ದೇಶಕ್ಕೆ ಮಾದಿಗರು ಬಿಟ್ಟೋಗಿರೋದು. ಈ ಭಾರತ ದೇಶದ ಮೊಟ್ಟ ಮೊದಲ ಸಮಾನತೆಗೆ ಹೋರಾಟ ಮಾಡಿ ಹುತಾತ್ಮನಾದವನು ಯಾರು ಅಂತಂದ್ರೆ ಬೌದ್ಧ ಜಾತಕದಲ್ಲಿ ಬರುವಂತ ಮತಂಗಮುನಿ. ಬೌದ್ಧ ಸಾಹಿತ್ಯ ಗ್ರಂಥಗಳಲ್ಲಿ ಪಾಳಿ ಭಾಷೆಯಲ್ಲಿ ಬರೆದಿರುವಂತದ್ದು. ಇವತ್ತು ಒಳ ಮೀಸಲಾತಿ ಅಸಮಾನತೆ ಸೃಷ್ಟಿ ಮಾಡಿತ್ತು, ಅದನ್ನು ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಂತವ್ರು ಯಾರು? ಮಾದಿಗರು. ಈ ಪರಂಪರೆಯನ್ನು ಹುಟ್ಟಾಕಿದವನು ಯಾರು? ಮತಂಗಮುನಿ. ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಕಲಿತು ಬಂದಂತ ಅಂಬೇಡ್ಕರ್ ಯಾಕೆ ಸಾಂಸ್ಕೃತಿಕ ಬೇರುಗಳಿಗೇನೆ ತಡಕಾಡಿದ್ರು? ಅವರ ಸಮುದಾಯದ ಸಾಂಸ್ಕೃತಿಕ ಬೇರುಗಳಿಲ್ಲ. ಅಂದ್ರೆ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸಾಂವಿಧಾನಿಕವಾದಂಥ ಹಕ್ಕು. ಅದು ಎಲ್ಲ ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಗಳಿಗೆ ದಕ್ಕಬೇಕಾದಂಥ ಒಂದು ಸಾಂವಿಧಾನಿಕವಾದಂಥ ಹಕ್ಕು. ಇದರಲ್ಲಿ ಶಿಕ್ಷಣದ ಸೌಲಭ್ಯಕ್ಕಾಗಿ ಮತ್ತು ಉದ್ಯೋಗದ ಸೌಲಭ್ಯಕ್ಕಾಗಿ, ಸರ್ಕಾರಿ ಉದ್ಯೋಗದ ಸೌಲಭ್ಯಕ್ಕಾಗಿ ಈ ಮೀಸಲಾತಿಯನ್ನು ಕೊಡಮಾಡಲಾಗಿದೆ. ಸೊ ಅದರಲ್ಲಿ ಒಟ್ಟು 101 ಜಾತಿಗಳಿದ್ದು SC ಪಟ್ಟಿನಲ್ಲಿನ ಕಾರಣಕ್ಕೋಸ್ಕರ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಒಳ ಮೀಸಲಾತಿ ಹೋರಾಟ ಶುರುವಾಯಿತು. ಈ ಒಳ ಮೀಸಲಾತಿ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಹೋರಾಟದಲ್ಲಿ ಏನಾಯಿತು, 101 ಜಾತಿಗಳನ್ನ ಬಿಟ್ಬಿಡಿ ಪ್ರಮುಖವಾಗಿರ್ತಕ್ಕಂಥ ಒಲೆ ಮಾದಕರು ತಮ್ಮ ತಮ್ಮ ಸಮುದಾಯಗಳ ವಿರುದ್ಧವೇ ಒಂದು ಕೆಸರೇರು ಚಾಟವನ್ನು ಶುರು ಮಾಡಿದ್ರು. ಹೇಗೆ ಅಂದರೆ, ಆರಂಭದಲ್ಲಿ ಹೊಲೆಯರು ಮಾದಿಗರ ಅನೇಕ ಸವಲತ್ತುಗಳನ್ನ ಕಸಿದುಕೊಂಡ್ರು ಅಂತ ಶುರುವಾಯಿತು. ಕೆಲವು ಅಪಸ್ವರಗಳು, ಅಥವಾ ಹೊಲೆಯರು ಹೆಚ್ಚಿನ ಪಾಲನ್ನು ತಗೊಂಡ್ರು, ನಮ್ಮನ್ನು ಹತ್ತಿಕ್ಬಿಟ್ರು ಅಂತ ಮಾದಿಗರು ಹೊಲೆಯರ ಮೇಲೆ ಕಂಪ್ಲೇಂಟ್ಗಳನ್ನ ಶುರು ಮಾಡಿದ್ರು. ಇನ್ನೂ ಮುಂದೆ ಹೋಗಿ ಹೊಲೆಯರ ಸಂಖ್ಯೆ ಮಾದಿಗರ ಸಂಖ್ಯೆಗಿಂತ ಕಡಿಮೆ ಇದೆ, ಅಂಕಿಅಂಶಗಳ ಪ್ರಕಾರ ನೋಡಿಲ್ಲ, ಸರಿ ಇಲ್ಲ ಅಂತ, ಹೀಗೆ ಒಬ್ಬೊಬ್ರು ನಾವೆಚ್ಚು ತಾವೆಚ್ಚು ಅಂತ ಪರಸ್ಪರ ಕೆಸರೇರು ಚಾಟದ ಆರಂಭದ ಮಾತುಗಳು ಶುರುವಾದವು. ಆ ಮಾತುಗಳು ಈಗ ಎಲ್ಲಿಗೆ ಬಂದಿದೆ ಅಂತಂದರೆ, ದೊಡ್ಡ ದೊಡ್ಡ ವಿದ್ವಾಂಸರುಗಳೇ, ಎರಡೂ ಸಮುದಾಯಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ವಿದ್ವಾಂಸರುಗಳೇ ಈಗ ಆ ಒಂದು ಚರ್ಚೆಯನ್ನು, ಇದು ಮೀಸಲಾತಿಯಿಂದ ಆಚೆ ಹೋಗಿ ಈಗ ಇಬ್ಬರ ಒಂದು ಸಾಂಸ್ಕೃತಿಕ ಹಿನ್ನೆಲೆಗಳ ಮೇಲೆ ಪರಸ್ಪರ ದೋಷಾರೋಪಣೆಗಳನ್ನು ಹೊರಿಸಿಕೊಳ್ಳುವ ಮಟ್ಟಕ್ಕೆ ಕೆಸರೇರು ಚಾಟ ಬಂದು ನಿಂತಿದೆ ಈಗ. ಅದು ಮುಂದುವರೆದು, ಅದು ಎಷ್ಟು ಮುಂದುವರೆದಿದೆ ಅಂತಂದರೆ, ಅಂಬೇಡ್ಕರ್ ಅಂತಂದರೆ ಹೊಲೆಯರ ನಾಯಕ, ಜಗಜೀವನ್ ರಾಮ್ ಅವರು ಮಾದಿಗರ ನಾಯಕ ಅನ್ನುವ ಮಟ್ಟಕ್ಕೆ ಬಂದಿದೆ. ಮತ್ತು ಅಂಬೇಡ್ಕರ್ ಅವರು ಕೇವಲ ಹೊಲೆಯರಿಗೆ ಮಾತ್ರ ಹಕ್ಕುಗಳನ್ನ ತಂದುಕೊಟ್ಟಂಥ ನಾಯಕ, ಹೊಲೆಯರ ನಾಯಕ ಅನ್ನುವ ಮಟ್ಟಕ್ಕೂ ವಿದ್ವಾಂಸರುಗಳು ಮಾತಾಡೋ ಪರಿಸ್ಥಿತಿಗೆ ಹೋಗಿದ್ರು. ಸದಾಶಿವ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಹಿಸ್ಟ್ರಿ ಪ್ರೊಫೆಸರ್ ಅವರು ಅಂಬೇಡ್ಕರ್ ಅವರಿಗೆ ತಮ್ಮ ಜಾತಿಯ ಒಂದು ಸಾಂಸ್ಕೃತಿಕ ಹಿನ್ನೆಲೆಗಳೇ ಗೊತ್ತಿರಲಿಲ್ಲ, ಅಥವಾ ಸಾಂಸ್ಕೃತಿಕ ಬೇರುಗಳಿಗೋಸ್ಕರ ಹುಡುಕಾಡಿದ್ರು. ಅಷ್ಟೆಲ್ಲ ವಿದೇಶದಿಂದ ಓದ್ಕೊಂಡು ಬಂದಂಥ ಅಂಬೇಡ್ಕರ್ ಅವರು ತಮ್ಮ ಜಾತಿ ಅಂತ ಹೇಳ್ತಾರೆ, ತಮ್ಮ ಜಾತಿ ಅಂದರೆ ಹೊಲೆಯರ ಅಥವಾ ಮಹಾರರ ಒಂದು ಸಾಂಸ್ಕೃತಿಕ ಬೇರುಗಳಿಗೋಸ್ಕರ ಹುಡುಕಾಡಿದ್ರು. ಎಲ್ಲೂ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಬೌದ್ಧ ಧರ್ಮಕ್ಕೆ ತಗಲಾಕೊಂಡ್ರು. ಅಂದರೆ ಸಮುದ್ರದಲ್ಲಿ ಅಥವಾ ಇನ್ನೆಲ್ಲೋ ಬಿದ್ದುಕೊಂಡವನಿಗೆ ಒಂದು ಆಶ್ರಯವಾಗಿ ಏನಾದ್ರು ಒಂದು ತಗೋಬೇಕಲ್ಲ, ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಅಂತ ಆಶ್ರಯಕ್ಕೆ ಇಟ್ಕೋತಾನಲ್ಲ, ಆ ರೂಪದಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ತಮ್ಮ ಜಾತಿಯ ಐಡೆಂಟಿಟಿಯಾಗಿ ಅಥವಾ ಜಾತಿಯ ಸಾಂಸ್ಕೃತಿಕ ಬೇರು ಅನ್ನೋ ಥರದಲ್ಲಿ ರೂಪಿಸೋಕೆ ಹೊರಟರು. ಆ ಸಿದ್ಧಾಂತ ಈಗ ಬಿದ್ದೋಗಿದೆ ಅಂತಂದರು. ಆ ಸಿದ್ಧಾಂತ ಬಿದ್ದೋಗೋದಕ್ಕೆ, ಆ ಸಿದ್ಧಾಂತವನ್ನು ಬಿದ್ದೋಗೋ ಥರದ ಹೊಸ ಸಂಶೋಧನೆ ಏನು ನಡೀತು? ಏನೂ ನಡೆದಿಲ್ಲ. ಯಾರೋ ಒಬ್ಬ ವಿವೇಕಾನಂದ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಲೇಖನ ಬರೆದಿದ್ದಾನಂತೆ. ಆ ಲೇಖನವನ್ನೇ ಆಧಾರವಾಗಿ ಇಟ್ಕೊಂಡು ಸದಾಶಿವ ಅವರು, ಪ್ರೊಫೆಸರ್ ಸದಾಶಿವ ಅವರು, ಇತಿಹಾಸದ ತಜ್ಞರು, ಇತಿಹಾಸದ ಸಂಶೋಧಕರಾಗಿರ್ತಕ್ಕಂಥ ಪ್ರೊಫೆಸರ್ ಸದಾಶಿವ ಅವರು ಅಂಬೇಡ್ಕರ್ ಅಂತ ಬಹುದೊಡ್ಡ ಇತಿಹಾಸ ತಜ್ಞರನ್ನು ಮತ್ತು ಭಾರತ ಇತಿಹಾಸವನ್ನು ಮರುಸೃಷ್ಟಿ ಮಾಡಿಕೊಟ್ಟಂಥವ್ರನ್ನ, ಅಥವಾ ಇಡೀ ಶೋಷಿತ ಸಮುದಾಯಗಳಿಗೆ, ಭಾರತದ ಒಟ್ಟು ಮೂಲ ನಿವಾಸಿಗಳು ಅಂತ ಕರೆಯುವಂಥ ಶೋಷಿತ ಸಮುದಾಯಗಳಿಗೆ ಅಂಬೇಡ್ಕರ್ ಅವರು ಎಲ್ಲೂ ಹೊಲೆಯರು ಮಾದಿಗರು ಅಂತೇನು ಸ್ಪೆಸಿಫಿಕ್ ಆಗಿ ಅವರ ಒಂದು ಸಾಂಸ್ಕೃತಿಕ ಬೇರುಗಳಿಗೋಸ್ಕರ ಹುಡುಕಾಡಲಿಲ್ಲ. ಇಡೀ ಭಾರತದ
ಶೋಷಿತ ಸಮುದಾಯಗಳಿಗೋಸ್ಕರ ಒಂದು ಸಾಂಸ್ಕೃತಿಕ ಬೇರಿನ ದಾಖಲೆಗಳಿರಲಿಲ್ಲ, ಅದನ್ನು ಹುಡುಕಿಕೊಟ್ರು. ಆದರೆ ಇವತ್ತು ಸದಾಶಿವ ಅವರು ನಿಂತ್ಕೊಂಡು ಹೇಳ್ತಾರೆ ಇದು ಡಿಸ್ಪ್ರೂವ್ ಆಗೋಗಿದೆ, ಸಂಪೂರ್ಣ ಬಿದ್ದೋಗಿದೆ ಅಂತಲೇ ಹೇಳ್ತಾರೆ. ಯಾವುದೋ ಒಂದು ವಿವೇಕಾನಂದ ಅನ್ನುವನು ಬರೆದಿರ್ತಕ್ಕಂಥ ಲೇಖನದ ಆಧಾರದ ಮೇಲೆ ಆ ಲೇಖನವನ್ನು ಅನೇಕರು ಟೀಕೆ ಮಾಡಿ ಈಗಾಗಲೇ ಎಸ್ತಿದ್ದಾರೆ. ಇದೊಂದು ಬ್ರಾಹ್ಮಿನಿಕಲ್ ಮೈಂಡ್ ಸೆಟ್ ಅಂತ. ಯಾಕೆಂದರೆ ಅಂಬೇಡ್ಕರ್ ಕೊಡುವಂಥ ಅಸ್ಪೃಶ್ಯರ ಇತಿಹಾಸದಲ್ಲಿ ಯಾವ ಬ್ರೋಕನ್ ಮೆನ್ ಅನ್ನುವಂಥ ಒಂದು ಅನ್ಟಚಬಲ್ ಇತಿಹಾಸವನ್ನು ಬಾಬಾ ಸಾಹೇಬರು ಕೊಡ್ತಾರೋ, ಭಾರತದ ಮೂಲ ನಿವಾಸಿಗಳು ಅನೇಕರು ಇಲ್ಲಿ ಒಂದೊಂದು ಪಂಗಡಗಳಾಗಿ ಕಚ್ಚಾಡುವ ಸಂದರ್ಭದಲ್ಲಿ ಯಾವ ಪಂಗಡ ಸೋತು ಬಿಡುತ್ತೋ ಆ ಪಂಗಡವನ್ನು ಬ್ರೋಕನ್ ಮೆನ್ಗಳು ಅಥವಾ ಅವ್ರನ್ನ ಸೆರೆ ಹಿಡಿದಂಥವ್ರು, ಶರಣಾಗತಿಗೊಳಪಟ್ಟವರು ಅಂತೇಳಿ ಅವ್ರನ್ನ ಊರ ಹೊರಗೆ ಕಾವಲಿಗೋಸ್ಕರ ಇಡ್ತಿದ್ರು. ಆ ನಂತರ ಅದು ಹೋಗ್ತಾ ಹೋಗ್ತಾ ಏನಾಯಿತು, ಅದೊಂದು ಜಾತಿ ಪದ್ಧತಿಯಾಗಿ ಸೃಷ್ಟಿಯಾಯಿತು. ಯಾರು ಊರ ಹೊರಗೆ ಇಡಲ್ಪಟ್ಟರೋ ಬ್ರೋಕನ್ ಮೆನ್ ಅಥವಾ ಬ್ರೋಕನ್ ಪೀಪಲ್ ಅಂತ ಕರಿತೀವಲ್ಲ, ಬೇರ್ಪಟ್ಟ ಸಮುದಾಯಗಳು, ಅವುಗಳ ಮೇಲೆ ನಿಷೇಧಗಳನ್ನ ಏರ್ತಾ ಬಂದರು. ಇದು ಆ ಬುದ್ಧನ ನಂತರ ಒಂದು ಪ್ರತಿಕ್ರಾಂತಿಯಾಗಿ ಮಾರ್ಪಟ್ಟು ಯಾವ ಬ್ರೋಕನ್ ಮೆನ್ ಅಂತ ಕರೀತಾರೆ ಅವರೆಲ್ಲರೂ ಬುದ್ಧಿಸಮ್ನ ಫಾಲೋ ಮಾಡೋಕೆ ಶುರು ಮಾಡಿದ್ರು, ಬುದ್ಧನ ಅನುಯಾಯಿಗಳಾಗ. ಭಾರತದಲ್ಲಿ ಬುದ್ಧಿಸಮ್ ಅಥವಾ ಬುದ್ಧತ್ವ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಹರಡಿಕೊಂಡಿತು ಮತ್ತು ತನ್ನ ನ್ಯಾಯ, ನೀತಿ, ಸಮತೆ, ಕರುಣೆ, ವಿಶ್ವಮೈತ್ರಿಯ ಗುಣದಿಂದಾಗಿ ಬುದ್ಧತ್ವವನ್ನು ಈ ಬ್ರೋಕನ್ ಮೆನ್ ಅಂತ ಏನು ಕರೀತಾರೋ ಅವರೆಲ್ಲರೂ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಹಾಗಾಗಿ ಇಡೀ ಭಾರತದಾದ್ಯಂತ ಬುದ್ಧತ್ವ ಆವರಿಸ್ಕೊಳ್ತು. ಇದರಿಂದ ವಿಚಲಿತರಾದಂಥ ಬ್ರಾಹ್ಮಣರು ಬುದ್ಧಿಸಮ್ ಮೇಲೆ ಒಂದು ಪ್ರತೀಕಾರವನ್ನು ತೀರಿಸ್ಕೋಬೇಕು ಅಂತೇಳಿ ಆನಂತರ ಅಶೋಕ ಚಕ್ರವರ್ತಿಯ ನಂತರ ಸಾಮ್ರಾಟ ಬೃಹದತ್ತ ಮೌರ್ಯನ ಕೊಲ್ಲುವ ಮುಖಾಂತರ ಪುಷ್ಯಮಿತ್ರ ಶುಂಗ ಸಾಮ್ರಾಜ್ಯ ಸ್ಥಾಪನೆ ಮಾಡೋದ್ರ ಮುಖಾಂತರ ಭಾರತದಲ್ಲಿ ಬುದ್ಧಿಸಮ್ನ ಹತ್ತಿಕ್ಕಿದ್ರು. ಹಂಗಾಗಿ ಉದ್ದೇಶಪೂರ್ವಕವಾಗಿ ಜಾತೀಯತೆಯನ್ನು ಸೃಷ್ಟಿ ಮಾಡಿದ್ರು. ಜಾತೀಯತೆ ಸೃಷ್ಟಿ ಮಾಡೋದಕ್ಕೂ ಅಸ್ಪೃಶ್ಯತೆ ಸೃಷ್ಟಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬರು. ಎರಡನ್ನೂ ಸೆಪರೇಟಾಗಿ ನೋಡ್ತಾರೆ. ಜಾತೀಯತೆಯೇ ಬೇರೆ ಅಥವಾ ಜಾತಿಗಳಾಗಿ ಸೃಷ್ಟಿ ಮಾಡೋದೇ ಬೇರೆ, ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡೋದೇ ಬೇರೆ ಅಂತ ಹೇಳ್ತಾರೆ. ಅಸ್ಪೃಶ್ಯತೆ ಅಂತಂದರೆ ಉದ್ದೇಶಪೂರ್ವಕವಾಗಿ ಈ ಬುದ್ಧನ ಅನುಯಾಯಿಗಳಾಗಿ ಹೊರಟಂಥ ಬ್ರೋಕನ್ ಮೆನ್ ಅಥವಾ ಬ್ರೋಕನ್ ಕಮ್ಯುನಿಟಿ ಏನಿದೆ ಅವರೆಲ್ಲರ ಮೇಲೆ ನಿಷೇಧಗಳನ್ನು ಉದ್ದೇಶಪೂರ್ವಕವಾಗಿ ಏರಿದ್ರು. ಯಾಕೆಂದರೆ ಅವರು ಎಷ್ಟೇ ಒಂದು ಕಟ್ಟುಪಾಡುಗಳು ಹಾಕಿದ್ರು ಕೂಡ ತಮ್ಮ ಬುದ್ಧತ್ವವನ್ನು ಬಿಟ್ಟುಕೊಡ್ತಿರ್ಲಿಲ್ಲ. ಹಾಗಾಗಿ ಕಾಲಾನಂತರದಲ್ಲಿ ಅವರನ್ನು ಊರಿನ ಹೊರಗಿಟ್ಟದ್ದಲ್ಲದೆ ಅವರಿಗೆ ಅನೇಕ ನಿಷೇಧಗಳನ್ನ ಏರಿದ್ರು, ಉದ್ದೇಶಪೂರ್ವಕವಾಗಿ ಏರಿದ್ರು ಅಂತ ಹೇಳ್ತಾರೆ. ಹೀಗೆ ಅಸ್ಪೃಶ್ಯತೆ ಸೃಷ್ಟಿಯಾಯಿತು ಭಾರತದಲ್ಲಿ ಅಂತ. ಅವ್ರನ್ನ ಮುಟ್ಕೊಂಡ್ರೆ ಮೈಲಿಗೆ ಆಗುತ್ತೆ ಅನ್ನುವ, ಅವ್ರು ನೋಡಿದ್ರೆ ಮೈಲಿಗೆ ಆಗುತ್ತೆ ಅನ್ನುವ, ಅವ್ರ ಊರೊಳಗಡೆ ಪ್ರವೇಶ ಮಾಡಬಾರ್ದು ಅನ್ನುವಂಥ ನಿಷೇಧಗಳನ್ನು ಮನುಸ್ಮೃತಿಯ ಮುಖಾಂತರ ಹೇರಲ್ಪಡ್ತಾ ಬಂದರು. ಮತ್ತು ಈ ಬ್ರೋಕನ್ ಮೆನ್ಗಳು ಬ್ರಾಹ್ಮಣಿಸಮ್ ತಮ್ಮ ಡಾಮಿನೆಂಟಾಗಿ ಬೆಳೆದ ನಂತರವೂ ಕೂಡ ತಮ್ಮ ಒಂದು ವಾದದಲ್ಲಿ ಬುದ್ಧಿಸಮ್ನಲ್ಲಿ ಯಾವುದೇ ವಿಧವಾದ ಬದಲಾವಣೆಗಳನ್ನ ಮಾಡಿಕೊಳ್ಳಿಲ್ಲ ಮತ್ತು ಅವರು ಮಾಂಸಾಹಾರವನ್ನು ತ್ಯಜಿಸಲಿಲ್ಲ. ಅದು ವಿಶೇಷವಾಗಿ ಗೋಮಾಂಸವನ್ನು ತ್ಯಜಿಸಲಿಲ್ಲ. ಆ ಕಾರಣಕ್ಕೋಸ್ಕರ ಮುಂದೆ ಬರ್ತಾ ಗೋವನ್ನು ಉದ್ದೇಶಪೂರ್ವಕವಾಗಿ ಪವಿತ್ರಾಂತಗೊಳಿಸಿ, ಗೋಮಾಂಸವನ್ನು ಪವಿತ್ರಾಂತಗೊಳಿಸಿ ಗೋಮಾಂಸ ತಿನ್ನುವವರನ್ನು ನಮ್ಮ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ, ಅವರು ನಮ್ಮ ವಿರುದ್ಧ ನಿಂತಿರ್ತಕ್ಕಂಥವ್ರು ಅನ್ನೋದನ್ನು ಜನತೆಗೆ ತೋರಿಸ್ಕೊಡ್ತಾ ಬಂದರು. ಹೀಗೆ ಅನೇಕ ನಿಷೇಧಗಳನ್ನು ಒಂದು ಸಾಂಸ್ಥೀಕರಣಗೊಳಿಸಿ ಇನ್ಸ್ಟಿಟ್ಯೂಷನಲೈಸ್ಡ್ ಮಾಡಿದ್ರು ಕ್ಯಾಸ್ಟಿಸಮನ್ನು ಅಥವಾ ಅನ್ಟಚಬಿಲಿಟಿನ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಇದನ್ನು ಬಹುದೊಡ್ಡ ಚರ್ಚೆಯಾಗಿ, ಬಹುದೊಡ್ಡ ಸಂಶೋಧನೆಯಾಗಿ ಈ ಹಿಂದೆ ಇದ್ದಂಥ ಎಲ್ಲ ಸಂಶೋಧನೆಗಳನ್ನ ಹತ್ತಿಕ್ಕಿ ಬಾಬಾ ಸಾಹೇಬರು ಅದಕ್ಕೆ ಬಹುದೊಡ್ಡ ಸಂಶೋಧನೆ ಮಾಡಿ ತಮ್ಮ ವಾದವನ್ನು ನಿರೂಪಿಸ್ತಾರೆ. ವಾಲ್ಯೂಮ್ ನಂಬರ್ 7ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೂ ಆರ್ ದಿ ಶೂದ್ರಸ್ ಅಂಡ್ ವೈ ದೆ ಬಿಕಮ್ ದಿ ಫೋರ್ತ್ ವರ್ನ್ ಆಫ್ ಇಂಡೋ ಆರ್ಯನ್ ಸೊಸೈಟಿ ಅನ್ನೋ ಪುಸ್ತಕದೊಳಗಡೆ ಹೂ ಆರ್ ದಿ ಅನ್ಟಚಬಲ್ಸ್ ಅಂತ ಬರೀತಾರೆ. ಅನ್ಟಚಬಲ್ಸ್ ಹೂ ಆರ್ ದೇ ಅಂಡ್ ವೈ ದೆ ಬಿಕಮ್ ದ ಅನ್ಟಚಬಲ್ಸ್. ಅಸ್ಪೃಶ್ಯರು ಅಂದರೆ ಯಾರು ಮತ್ತು ಅವರು ಅಸ್ಪೃಶ್ಯರು ಹೇಗಾದರು ಅನ್ನುವಾಗ ಈ ಬ್ರೋಕನ್ ಮೆನ್ ಇತಿಹಾಸವನ್ನು ಹೇಳ್ತಾ ಹೋಗ್ತಾರೆ. ಇದು ಅದ್ಭುತವಾದಂಥ ಇತಿಹಾಸ. ಎಲ್ಲ ಚರಿತ್ರಕಾರರು ಇದನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ ತನಕ ಡಿಸ್ಪ್ರೂವ್ ಮಾಡೋಕ್ಕಾಗಿಲ್ಲ. ಪ್ರೊಫೆಸರ್ ಸದಾಶಿವ ಅವರೇ, ಒಂದು ವಾದವನ್ನು ಡಿಸ್ಪ್ರೂವ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಸಂಶೋಧನೆಗಳಾಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಆ ಸಂಶೋಧನೆಗಳು ಸಾಕ್ಷೀಕರಿಸಬೇಕು ಈ ವಾದ ಎಷ್ಟು ಸುಳ್ಳು ಅನ್ನೋದನ್ನು. ಆದರೆ ಇದು ಯಾವ ಸಂಶೋಧನೆಗಳು ನಡೆದಿಲ್ಲ ಇಲ್ಲಿ. ಅಂಬೇಡ್ಕರ್ ಅವರ ಚರಿತ್ರೆಯ ವಿರುದ್ಧ, ಈ ಅಸ್ಪೃಶ್ಯತೆಯ ಚರಿತ್ರೆಯ ವಿರುದ್ಧ ಕೇವಲ ಯಾರೋ ಒಬ್ಬ 2017ರಲ್ಲಿ ಪ್ರಕಟಿಸಿದಂಥ ಒಂದು ಸಣ್ಣ ಲೇಖನ ಅದು. ಅವನು ವಿವೇಕಾನಂದ ಅನ್ನುವಂಥ ಮನುವಾದಿ ವ್ಯಕ್ತಿ ಒಂದು ಸಣ್ಣ ಲೇಖನ ಬರೀತಾನೆ. ಆ ಲೇಖನವನ್ನು ಇಟ್ಕೊಂಡು ಬಿದ್ದೋಯ್ತು ಅಂತ ಹೇಳುವಂಥ ಮನಸ್ಥಿತಿ ನಿಮಗೆ ಬಂದಿದೆ ಅಂದರೆ ನೀವೇ ಉದ್ದೇಶಪೂರ್ವಕ ಇದನ್ನೇ ಬಿದ್ದೋಗಿಸ್ಬೇಕು ಅಂಬೇಡ್ಕರ್ ಹೇಳಿರ್ತಕ್ಕಂಥ ಈ ಮಾತನ್ನು ಹೇಳ್ತಿದ್ದೀರ. ಮತ್ತು ಅಂಬೇಡ್ಕರ್ ಅವರು ಒಲೆಯರಿಗೋಸ್ಕರ ಬುದ್ಧಿಸಮ್ ತೋರಿಸ್ಕೊಟ್ರು ಅಂತ ಮಾತಾಡ್ತಿರಲ್ಲ, ಅದು ನಿಮ್ಮ ಅಧ್ಯಯನದ ಕೊರತೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಸಣ್ಣತನದ ಒಂದು ಮನೋಭಾವನೆ ಅಂತ ಹೇಳ್ತೀನಿ ನಾನು. ಅಂಬೇಡ್ಕರ್ ಅವರು ಕೇವಲ ಒಲೆಯರನ್ನು ಬುದ್ಧಿಸಮ್ ಕರ್ಕೋಬೇಕು ಅಥವಾ ನಾಗ ಸಮುದಾಯವನ್ನು ಈ ನಮ್ಮ ಭಾರತದ ಮೂಲ ನಿವಾಸ ಸಮುದಾಯಗಳ ಜೊತೆ ಸಮೀಕರಿಸಬೇಕು ಅಥವಾ ಭಾರತದಲ್ಲಿ ಬುದ್ಧಿಸಮ್ ಜೊತೆಗೆ ಹೊರಟವರೆಲ್ಲರೂ ಸಾಂಸ್ಕೃತಿಕವಾಗಿ ಭಾರತದ ಮೂಲ ನಿವಾಸಿಗಳೇ ಆಗಿದ್ದಾರೆ ಅಂತ ಹೇಳಿ ಹೊರಟರೆ ಹೊರತು
ಹೊಲೆಯರು ಮಾತ್ರ ಹೊರಟರು, ಇವರು ಆದಿಜಾಂಬವರು ಅಥವಾ ಮಾದಿಗರಿಗೆ ಬೇರೆದೇ ಇತಿಹಾಸ ಇತ್ತು ಅಂತ ಹೇಳಿಲ್ಲ ಅವರು. ಆದರೆ ಈಗ ನೀವು ಕೂದಲು ಸೀಳ್ಕೊಂಡು ಆದಿಜಾಂಬವರೇ ಬೇರೆ, ಅವರಿಗೆ ಬೇರೆದೇ ಪುರಾಣದ ಕಥೆಗಳಿವೆ, ಅವ್ರದ್ದು ಬೇರೆದೇ ಇತಿಹಾಸ ಇದೆ, ಹೊಲೆಯರ ಇತಿಹಾಸವೇ ಬೇರೆ ಅಂತ ಹೊರಟಿದ್ದೀರ. ಇನ್ನು ಮುಂದುವರೆದು ಕೋರೆಗಾಂವ್ ಯುದ್ಧದ ಬಗ್ಗೆ ಮಾತಾಡ್ತಾ ನೀವು ಎಷ್ಟು ಹಗುರವಾಗಿ ಮಾತಾಡ್ತೀರಿ ಅಂದರೆ, ಇದೊಂದು ಸಣ್ಣ ಯುದ್ಧ. ಅದನ್ನು ನಾನು ತುಂಬ ಅಂಬೇಡ್ಕರ್ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದೆ ಅಂತ ಆಮೇಲೆ ನಿಮ್ಮ ಒಂದು ಸಮಜಾಯಿಸಿ ವಿಡಿಯೋದಲ್ಲಿ ಹೇಳಿದ್ರಿ. ಆದರೆ ನೀವು ಹೇಳುವಾಗ ನಿಮ್ಮ ಮುಖದ ಭಾವದಲ್ಲಿ ನಮಗೆ ಅರ್ಥ ಆಗೋದೇನು ಅಂತಂದರೆ, ಇದೊಂದು ಸಣ್ಣ ಯುದ್ಧ ಅಂತ ಲೇವಡಿ ಮಾಡ್ತೀರ ಅದನ್ನು. ಈ ಯುದ್ಧದಲ್ಲಿ ಮಹಾರರ ಜೊತೆಗೆ ಮಾಂಗಳು ಇದ್ದರು, ಅಂದರೆ ಮಾದಿಗರು ಇದ್ದರು ಅಂತೇಳಿ ಇರಲಿ, ಸಂತೋಷ. ಮತ್ತು ಇದನ್ನು ಅಂಬೇಡ್ಕರ್ ಅವರು ಮಹಾರ ರೆಜಿಮೆಂಟನ್ನು ಅಂಬೇಡ್ಕರ್ ಅವರು ಕಟ್ಟಿಬಿಟ್ರು ಅನ್ನೋ ಥರದಲ್ಲಿ ಜನಗಳಿಗೆ ಹೇಳ್ಕೊಡ್ತಿರಲ್ಲ ನೀವು. ಇದೇನು ನಿಮ್ಮ ಉದ್ದೇಶ? ಇತಿಹಾಸದ ಪ್ರೊಫೆಸರ್ ಆಗಿ ನೀವು ಅಂಬೇಡ್ಕರ್ ಅವ್ರು ಕೊಟ್ಟಂಥ ಹೆಸರಲ್ಲ ಇದು, ಬ್ರಿಟಿಷರು ಕೊಟ್ಟಂಥದ್ದು. ಯಾಕೆಂದರೆ ಬಹುಸಂಖ್ಯಾತರಲ್ಲಿ ಮಹಾರರೇ ಇದ್ದರು, ಮಾಂಗಳು ಇದ್ದರು, ಇಲ್ಲ ಅಂತಲ್ಲ. ನಾವು ಅದನ್ನ ಮಾಂಗಳಿಲ್ಲ ಅಂತ ನಾವೇನು ಅಥವಾ ಯಾರೇನು ನಿರಾಕರಿಸಿಲ್ಲ ಅಲ್ಲಿ. ಆದರೆ ಮಾಂಗಳು ಇದ್ದರು. ಮತ್ತು ಈ ಯುದ್ಧದ ಉತ್ಸಾಹ ಎಷ್ಟು ಮಟ್ಟಕ್ಕಾಯ್ತು ಅಂದರೆ, ಅದು ಅನ್ಟಚಬಿಲಿಟಿಯಲ್ಲಿ ಇಬ್ಬರು ಈಕ್ವಲ್ ಆಗಿರುವಾಗ ನೀವು ಯಾಕೆ ಈ ಥರ ಕೂದಲು ಸೀಳಿ ಒಂದು ಒಳ ಮೀಸಲಾತಿಗೆ ಶುರುವಾದಂಥ ವಿಚಾರವನ್ನು ತಂದು ಇತಿಹಾಸದ ಎಲ್ಲ ಕಥೆಗಳನ್ನ ಸುಳ್ಳು ಮಾಡೋಕೆ ಕೊಟ್ಟಿದ್ದಾರಲ್ಲ. ಎಷ್ಟು ಸಾವಿರ ವರ್ಷಗಳ ಕಾಲ ಭಾರತ ದೇಶದಲ್ಲಿ ಅಸ್ಪೃಶ್ಯರಿಗೆ ಅಥವಾ ಭಾರತದ ಮೂಲ ನಿವಾಸಿಗಳಾದಂಥ ನಮ್ಮ ಹೊಲೆಮಾದಿಗ ಸಮುದಾಯಗಳಿಗೆ ಒಂದು ದಾಖಲಿತ ಇತಿಹಾಸವೇ ಇರಲಿಲ್ಲ. ಅದು ಮಾದಿಗರಿಗೂ ಇರಲಿಲ್ಲ, ಹೊಲೆಯರಿಗೂ ಇರಲಿಲ್ಲ, ಅಥವಾ ಇನ್ಯಾವುದೇ ಗಿರಿಜನರಿಗೂ ಇರಲಿಲ್ಲ, ಅಥವಾ ಅಲೆಮಾರಿಗಳಿಗೂ ಯಾರಿಗೂ ಇರಲಿಲ್ಲ. ಎಲ್ಲ ಇತಿಹಾಸವನ್ನು ಇವರು ಕಟ್ಟಿದ್ರು, ಬ್ರಾಹ್ಮಣಿಕಲ್ ಮೈಂಡ್ ಇರ್ತಕ್ಕಂಥವ್ರು ಕಟ್ಟಿದ್ರು. ಇದನ್ನೇ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಲ್ಲಿ ಎಷ್ಟು ಘಟ್ಟಗಳ ಕಾಲ ಭಾರತ ದೇಶದ ಮೂಲ ನಿವಾಸಿಗಳಿಗೆ ಒಂದು ಚರಿತ್ರೆನೇ ಇರಲಿಲ್ಲ ಅಂತ ದಾಖಲಿಸ್ತಾರೆ. ಸೊ ದಾಖಲೆಗಳನ್ನ ಹುಡುಕೊಂಡು ನಮಗೆ ಒಂದು ಚರಿತ್ರೆಯನ್ನು ಕಟ್ಕೊಡ್ಬೇಕು ಅಂತ ಹೊರತು ಅಂಬೇಡ್ಕರ್ ಅವರು ತರ್ಕಾಡಲಿಲ್ಲ ಬೇರೆಗಳಿಗೋಸ್ಕರ. ಏನು ಮಾತಾಡ್ತೀರ ಸ್ವಾಮಿ ನೀವು? ಅದು ನೀವು ಕೋರೆಗಾಂವ್ ಯುದ್ಧದ ಬಗ್ಗೆ ಮಾತಾಡ್ತಾ ಸಮಜಾಯಿಸಿ. ಕೋರೆಗಾಂವ್ ಯುದ್ಧ ನಡೆದದ್ದು 1818ರಲ್ಲಿ. ಅದಾದ 9 ವರ್ಷಕ್ಕೆ ಅಂಬೇಡ್ಕರ್ ಅವರು ಅಂದರೆ 1927ರಲ್ಲಿ ಮಹಾರ್ ರೆಜಿಮೆಂಟ್ ಕಥೆಯನ್ನು ಹೇಳಿ ಎಲ್ರಿಗೂ ಒಂದು ಐಡೆಂಟಿಟಿ ತಂದು ಕೊಟ್ಟರು ಅಂತ ಹೇಳ್ತಾರೆ. ಕೋರೆಗಾಂವ್ ಯುದ್ಧ ನಡೆದ 109 ವರ್ಷಕ್ಕೆ ಅಂಬೇಡ್ಕರ್ ಅವರು ಆ ಜಾಗಕ್ಕೆ ಬರೋದು. 9 ವರ್ಷಕ್ಕೆಲ್ಲ, 1927ಕ್ಕೂ 1818ಕ್ಕೂ 109 ವರ್ಷಗಳಷ್ಟು ದಾಖಲೆ ಇದೆ. ನೀವು ಹೇಳ್ತೀರಾ ನನ್ನ ಸಂಶೋಧನೆ ಅಂದರೆ ಬಹಳ ಸೈಂಟಿಫಿಕ್ ಆಗಿರುತ್ತೆ, ನನ್ನ ವಾದವನ್ನು ಕೋರ್ಟ್ಗಳಲ್ಲೇ ಆಲಿಸ್ತಾರೆ, ಮತ್ತು ನಾನು KPSC ಎಕ್ಸಾಮ್ಗಳಲ್ಲಿ ಬರೆದಂಥ ಅನೇಕ ಉತ್ತರಗಳನ್ನು ನನ್ನ ಅಧ್ಯಯನ ನೋಡಿ ತಗೋತಾರೆ ಅಂತ. ನಿಮ್ಮ ಅಧ್ಯಯನದಲ್ಲಿ 1818ಕ್ಕೂ 1927ಕ್ಕೂ 9 ವರ್ಷ ಡಿಫ್ರೆನ್ಸ್ ಅಂತೀರ. ಒಂದು ಸರಿ ಹೇಳ್ತೀರಾ ಕೋರೆಗಾಂವ್ ಯುದ್ಧ ನಡೆದದ್ದು 1834 ಇಸ್ವಿಲಿ ಅಂತೀರ, ಇನ್ನೊಂದು ಸರಿ ಹೇಳ್ತೀರಾ 1818 ಅಂತೀರ. ನಿಮ್ಮ ಮಾತಿನಲ್ಲೇ ನಿಮಗೆ ನಂಬಿಕೆಗಳಿಲ್ಲ, ಅಥವಾ ನಿಮ್ಮ ಮಾತಿನ ಮೇಲೆ ನಿಮಗೆ ಇಡ್ತಾ ಇಲ್ಲ. ನೀವು ಭಾರತ ಇತಿಹಾಸ, ಹೊಲೆಯರ ಇತಿಹಾಸ ಬೇರೆ, ಜಾಂಬವಂತರ ಇತಿಹಾಸ ಬೇರೆ ಅಂತ ಹೊಸದಾಗಿ ನೋಷನ್ ಕೊಡ್ತಾ ಹೋಗ್ತಾರೆ. ಕೋರೆಗಾಂವ್ ಯುದ್ಧ ಒಂದು ಸಣ್ಣ ಯುದ್ಧನೇ ಇರ್ಬೋದು, ಆದರೆ ಇವತ್ತಿಗೂ ಭಾರತದ ಚರಿತ್ರೆಯಲ್ಲಿ ಅದಕ್ಕಿರೋ ಸ್ಥಾನಮಾನಗಳೇನು ಗೊತ್ತಾ? ಅದು ಕೇವಲ ಬ್ರಿಟಿಷರಿಗೋಸ್ಕರ ಸಹಾಯ ಮಾಡಿದ ಯುದ್ಧ ಅಲ್ಲ ಅದು, ಅಥವಾ ಅದು ಕೇವಲ ಒಂದು ಯುದ್ಧ ಅಲ್ಲ, ಅದು ಹಣಕ್ಕೋ ಅಧಿಕಾರಕ್ಕೋ ನಡೆದಂಥ ಯುದ್ಧ ಅಲ್ಲ. ಅದು ಕೋರೆಗಾಂವ್ ಯುದ್ಧ ನಡೆದಂಥದ್ದು ಸ್ವಾಭಿಮಾನಕ್ಕೋಸ್ಕರ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾಖಲಿಸ್ತಾರೆ, ಕೋರೆಗಾಂವ್ ಯುದ್ಧದಲ್ಲಿ ನಾವು ಬ್ರಿಟಿಷರು ಸಹಾಯ ಮಾಡಿದ್ರೆ ಭಾರತೀಯರು ನಮ್ಮನ್ನೇ ಮುಂದೊಂದಿನ ದ್ರೋಹಿಗಳು ಅಂತ ಕರೀತಾರೆ ಅನ್ನೋ ಕಾರಣಕ್ಕೋಸ್ಕರ. ಇದೇ ಮಹಾರಾಷ್ಟ್ರದ 2ನೇ ಬಾಜಿರಾಯನ ಹತ್ರ ಹೋಗಿ ಹೇಳ್ತಾರೆ, ನಾವು ಅವ್ರ ಜೊತೆ ಯುದ್ಧ ಮಾಡಲ್ಲ, ಬ್ರಿಟಿಷರ ಪರವಾಗಿ ಯುದ್ಧ ಮಾಡಲ್ಲ, ನಿಮ್ಮ ಪರವಾಗಿ ಯುದ್ಧ ಮಾಡ್ತೀವಿ, ನಮಗೆ ಶಿಕ್ಷಣ ಕೊಡಿ, ಸಮಾನತೆ ಕೊಡಿ, ನಮ್ಮನ್ನು ಮನುಷ್ಯರು ಅಂತ ಕಾಣಿ ಅಂತ. ಗೆದ್ದು ಕೊಟ್ಟ ಮೇಲೆ ಕಾಣಿ ಅಂತ ಕೇಳ್ತಾರೆ. ಆದರೆ ಅದನ್ನು ನಿರಾಕರಿಸಿ ನೀವು ಗೆದ್ದರೆಷ್ಟು ಬಿಟ್ಟರೆಷ್ಟು ನಿಮ್ಮ ಸ್ಥಾನಮಾನಗಳು ಯಾವತ್ತಿಗೂ ಹಿಂಗೆ ಇರ್ತವೆ. ನೀವು ನಿಂತ ಜಾಗನ ಮೊದಲು ಶುದ್ಧೀಕರಿಸಬೇಕು, ಆಚೆ ನಡೆದಿ ಅಂತ ಅವಮಾನ ಮಾಡಿ ಕಳಿಸ್ತಾನಲ್ಲ 2ನೇ ಬಾಜಿರಾಯ. ಅಂತಹ ಮಹಾರರಿಂದ ಗೆಲ್ಲುವಂಥ ದರ್ದು ನನಗೆ ಬಂದಿಲ್ಲ ಅಂತ ಅಪಹಾಸ್ಯ ಮಾಡಿ ನಗ್ತಾನಲ್ಲ 2ನೇ ಬಾಜಿರಾಯ. ಅದಕ್ಕೋಸ್ಕರ ತಮ್ಮ ಸ್ಥಾನಮಾನಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಸ್ವಾಭಿಮಾನವನ್ನು ಪಣಕ್ಕಿಟ್ಟು, ತಮ್ಮ ಸ್ವಾಭಿಮಾನವನ್ನು ರುಜುವಾತ್ಪಡಿಸೋದಕ್ಕೋಸ್ಕರ, ತಮ್ಮ ಶಕ್ತಿ ಸೌರ್ಯಗಳನ್ನು ರುಜುವಾತ್ಪಡಿಸೋಕ್ಕೋಸ್ಕರ ಬ್ರಿಟಿಷರ ಜೊತೆ ಅನಿವಾರ್ಯವಾಗಿ ಯುದ್ಧ ಮಾಡ್ತಾರೆ. ಈ ಯುದ್ಧವು ಎಷ್ಟು 27,000 ಜನ ಪೇಶ್ವ ಸೈನಿಕರು ವರ್ಸಸ್ 500 ಜನ. ಆ 500 ಜನದಲ್ಲಿ ನೀವು ಹೇಳಿದಂಗೆ 27 ಜನ ಮಾಂಗಳು ಇದ್ರು ಅಂತ ಅನ್ಕೊಳ್ಳೋಣ, ಇನ್ನೂ 50 ಜನ ಇದ್ದು ಅಂತ ಹೇಳ್ತೀವಿ, ಅದ್ರಲ್ಲಿ ತಪ್ಪೇನೂ ಇಲ್ಲ. ಎಲ್ಲರೂ ಪರಸ್ಪರ ಅಸ್ಪೃಶ್ಯರಾಗಿದ್ರಲ್ಲ. ಹಾಗಾಗಿ ಕೇವಲ 500 ಜನ ಇರ್ತಕ್ಕಂಥ ಈ ಒಂದು ಮಹಾರ್ ರೆಜಿಮೆಂಟ್, ಬ್ರಿಟಿಷರು ಕೊಟ್ಟಿದ್ದಂಥ ಹೆಸರು ಅದು, ಅಂಬೇಡ್ಕರ್ ಕೊಟ್ಟಿದ್ದ ಹೆಸರಲ್ಲ. ರೆಜಿಮೆಂಟು ಬ್ರಿಟಿಷರ ಸೈನ್ಯ ಜೊತೆ ಸೇರಿ ಅಥವಾ ಬ್ರಿಟಿಷರ ಪರವಾಗಿ ಈ 500 ಸದೃಢ ಸೈನಿಕರಿದ್ದಂಥ ಮಹಾರ್ ರೆಜಿಮೆಂಟ್ 27,000 ಜನ ಪೇಶ್ವೆಗಳ ಜೊತೆ ಕಾದಾಡಿ ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ಯುದ್ಧ ಮಾಡಿ, ರಣಭೀಕರ ಯುದ್ಧ ಮಾಡಿ ಜಯವಂತಂದು ಕೊಡ್ತಾರೆ.
ದಿಕ್ಕಾಪಾಲಾಗಿ ಓಡುವಂತೆ ಮಾಡ್ತಾರೆ ಪೇಶ್ವೆಗಳನ್ನು. ಅಂದರೆ ಅವ್ರ ಒಳಗಡೆ ಇದ್ದದ್ದು ಯಾವುದು? ಛಲ, ಬಲ, ಸ್ವಾಭಿಮಾನದ ಕಿಚ್ಚು, ಅವಮಾನದ ಕುದಿ. ಇದನ್ನು ಒಂದು ಸಣ್ಣ ಯುದ್ಧ ಅಂತ ಕನ್ಸಿಡರ್ ಮಾಡಬಹುದು ನೀವು. ವಿಶ್ವ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಒಂದು ಅದ್ಭುತವಾದಂಥ ಯುದ್ಧ ಇದು. ಕೇವಲ ಸ್ವಾಭಿಮಾನಕ್ಕೋಸ್ಕರ ನಡೆದಂಥ ಯುದ್ಧ ಇದು. ಹಣಕ್ಕಾಗಲಿ, ಅಧಿಕಾರಕ್ಕಾಗಲಿ, ಹೆಣ್ಣಿಗಾಗಲಿ, ಹೊನ್ನಿಗಾಗಲಿ, ಮಣ್ಣಿಗಾಗಲಿ ನಡೆದಂಥ ಯುದ್ಧ ಅಲ್ಲ. ಇದನ್ನು ನೀವು ಒಂದು ಸಣ್ಣ ಯುದ್ಧ ಅಂತ ಲೇವಡಿ ಮಾಡುವ ಸ್ವರದಲ್ಲಿ ಹೇಳಬಾರ್ದು. ಸದಾಶಿವ ಅವರೇ, ನೀವು ಮಾತಿನ ಓಗದಲ್ಲಿ ಹೋಗ್ತಾ 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 ಆಯಿತು, ನೀವು ಮಾದಿಗರ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಬಹಳ ಸಂತೋಷ. ಹಾಗೆ ಹೊಲೆಯರ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಹೊಲೆಯರು ಮಾಡ್ತಾರೆ, ಅಲೆಮಾರಿಗಳ ಬಗ್ಗೆ ಅವರು ಮಾಡ್ತಾರೆ, ಮಾಡಲಿ. ಸಾಂಸ್ಕೃತಿಕ ಇತಿಹಾಸಗಳ ಬಗ್ಗೆ ನೀವು ಬೇರೆಗಳನ್ನ ಹುಡ್ಕೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಹುಡ್ಕೋ ಬರದಲ್ಲಿ ನೀವು ಹೊಲೆಯರಿಗೆ ಸಾಂಸ್ಕೃತಿಕ ಹಿನ್ನೆಲೆನೇ ಇಲ್ಲ ಅಂತ ಲೇವಡಿ ಮಾಡ್ಕೊಂಡು ಹೋಗ್ತಿರಲ್ಲ ಒಂದು ಸಮುದಾಯದೊಳಗೆ ನಿಂತ್ಕೊಂಡು. ಇದು ನಿಮ್ಮ ಇತಿಹಾಸದ ಶೋಧದ ಒಂದು ಪರಿಣ ಸರಿನೇ ಇದು? ಅದರ ಬಗ್ಗೆ ಸಮಜಾಯಿಷಿ ನೀಡಲು ಇಂದು ನಿಮ್ಮ ಮುಂದೆ ಬಂದಿದ್ದೇನೆ. ದಲಿತರನ್ನು ಸಂಘಟಿಸಲು ಅಂಬೇಡ್ಕರ್ ಅವರು ಇತಿಹಾಸ ಮತ್ತು ಸಂಸ್ಕೃತಿಗಳನ್ನು ಹೇಗೆ ಬಳಸಿಕೊಂಡರು ಎಂಬುದಕ್ಕೆ 2 ಉದಾಹರಣೆಗಳನ್ನು ಈ ಭಾಷಣದಲ್ಲಿ ನೀಡಿದ್ದೇನೆ. ಮೊದಲನೆಯದು 1818ರ ಜನವರಿ 1ರಂದು ನಡೆದ ಕೋರೆಗಾಂವ್ ಯುದ್ಧ. ಈ ಯುದ್ಧ ಜರುಗಿ 9 ವರ್ಷಗಳ ನಂತರ, ಅಂದರೆ 1927ರ ಜನವರಿ 1ರಂದು ಕೋರೆಗಾಂವ್ ಸ್ಮಾರಕಕ್ಕೆ ಭೇಟಿ ನೀಡಿದ ಅಂಬೇಡ್ಕರ್ ರವರು ಆ ದಿನವನ್ನು ದಲಿತರ ಹೆಮ್ಮೆಯ ದಿನವನ್ನಾಗಿಸಿದರು. ಎರಡನೆಯದು, ಬೌದ್ಧ ಧರ್ಮ ನಮ್ಮ ಮೂಲ ಧರ್ಮವೆಂದು ಪ್ರತಿಪಾದಿಸಲು ಭಗ್ನಗೊಂಡ ಜನ ಎಂಬ ವಾದವನ್ನು ಅಂಬೇಡ್ಕರ್ ರವರು ಮುಂದಿಟ್ಟದ್ದು. ಈ ವಾದದ ಪ್ರಕಾರ ಬ್ರಾಹ್ಮಣ ಪರಂಪರೆಗಳಿಂದ ತಮಗೆ ತಾವೇ ದೂರ ಉಳಿದು ಬೌದ್ಧ ಧರ್ಮವನ್ನು ಹಪ್ಪಿಕೊಂಡು ದನದ ಮಾಂಸವನ್ನು ತಿನ್ನುವುದನ್ನು ಮುಂದುವರಿಸಿದವರನ್ನು ಬ್ರಾಹ್ಮಣರು ಉದ್ದೇಶಪೂರ್ವಕವಾಗಿ ಅನುಸರಿಸಿದ ಹೊರಗಿಡುವ ನೀತಿಯಿಂದಾಗಿ ಅಸ್ಪೃಶ್ಯತೆ ರೂಪುಗೊಂಡಿತು ಎಂಬುದಾಗಿ ಅಸ್ಪೃಶ್ಯತೆಯ ಮೂಲ ಬೇರುಗಳನ್ನು ಅಂಬೇಡ್ಕರ್ ರವರು ಗುರುತಿಸಿದ್ದಾರೆ. ಈ ವಾದವನ್ನು ವಿವೇಕಾನಂದ ಝಾ ಎಂಬುವವರು ತಮ್ಮ ಸ್ಟೇಜಸ್ ಇನ್ ದ ಹಿಸ್ಟ್ರಿ ಆಫ್ ಅನ್ಟಚಬಲ್ಸ್ ಎಂಬ ಲೇಖನದಲ್ಲಿ ಅಲ್ಲಗಳೆದಿದ್ದಾರೆ. ಅಂದರೆ ಮಾಹಿತಿ ಎಂದರೆ ದ ಪಾಸ್ಟ್ ಆಫ್ ದ ಔಟ್ಕ್ಯಾಸ್ಟ್, ರೀಡಿಂಗ್ಸ್ ಇನ್ ದಲಿತ್ ಹಿಸ್ಟ್ರಿ ಬೈ ಎಡಿಟರ್ಸ್ ಸವ್ಯಸಾಚಿ ಭಟ್ಟಾಚಾರ್ಯ ಅಂಡ್ ಯಗಟಿ ಚಿನ್ನರಾವ್. ಈ ಕೃತಿಯಲ್ಲಿ ಪುಟ 83ರಿಂದ 108ರವರೆಗೆ ನಾವು ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಪಡೆಯಬಹುದು. ನಾನು ಈ ಸ್ಕ್ರೀನ್ನಲ್ಲಿ ಆ ಪುಸ್ತಕದ ಕವರ್ ಪೇಜನ್ನು ತಮಗೆ ಒಂದು ವಾದವನ್ನು ಡಿಸ್ಪ್ರೂವ್ ಮಾಡೋದು ಅಂದ್ರೆ ಏನು? ಒಂದು ಕಾಲಕ್ಕೆ ಜನ ಎಲ್ಲರೂ ಸೂರ್ಯ ಸುತ್ತನೆ ಭೂಮಿ ಸುತ್ತ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ರು. ಎಲ್ಲರೂ ಹಾಗೆ ನಂಬಿದ್ರು, ಇವತ್ತಿಗೂ ಹಾಗೆ ನಂಬ್ತಾರೆ, ಅದು ಬೇರೆ ಪ್ರಶ್ನೆ. ಭೂಮಿ ನಿಂತಿದೆ, ಸೂರ್ಯನೇ ಅದರ ಸುತ್ತ ಸುತ್ತಾನೆ ಅಂತ. ಆನಂತರ ಬಂದಂಥ ವೈಜ್ಞಾನಿಕ ಸಂಶೋಧನೆಗಳು, ಕೌಪರ್ನಿಕಸ್ ಇವರೆಲ್ಲ ಏನು ಥಿಯರಿ ಕೊಟ್ಟರು? ಇಲ್ಲ, ಸೂರ್ಯ ಸ್ಟೇಷನರಿ, ಅಂದರೆ ಒಂದೇ ನೇರದಲ್ಲಿ ನಿಂತಿರ್ತಾನೆ, ಭೂಮಿ ಮತ್ತು ಇತರ ಗ್ರಹಗಳು ಅದ್ರ ಸುತ್ತವೆ ಅಂತ ಹೇಳಿದ್ರು. ಸೊ ಅದನ್ನು ಪ್ರೂವ್ ಮಾಡೋದು ಹೇಗೆ? ವಿಜ್ಞಾನದ ಮುಖಾಂತರ, ಬೇರೆ ದೂರದರ್ಶಕಗಳ ಮುಖಾಂತರ ಭೂಮಿ ಮಾತ್ರ ಸುತ್ತದೆ, ಸೂರ್ಯ ನಿಂತಲೇ ನಿಂತಿದ್ದಾನೆ ಅಂತ ದೊಡ್ಡ ದೊಡ್ಡ ಗ್ಯಾಲಾಕ್ಸಿಗಳ ಮಧ್ಯದಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು. ಮತ್ತು ಅನೇಕ ಗ್ಯಾಲಾಕ್ಸಿಗಳಿವೆ, ಒಂದೇ ಗ್ಯಾಲಾಕ್ಸಿ ಅಲ್ಲ, ಅನೇಕ ಸೂರ್ಯಗಳಿದ್ದಾವೆ ಅಂತ ವಿಜ್ಞಾನ ಅಡ್ವಾನ್ಸ್ ಆಗ್ತಾ 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 ಅದನ್ನು ಡಿಸ್ಪ್ರೂವ್ ಮಾಡಿದ್ರು. ಯಾವುದನ್ನ? ಸೂರ್ಯ ಸುತ್ತನೆ ಅನ್ನೋದನ್ನು. ಹಾಗೆ ಒಂದು ವಾದವನ್ನು ಡಿಸ್ಪ್ರೂವ್ ಮಾಡಬೇಕು ಅಂದರೆ ಅದಕ್ಕೆ ವೈಜ್ಞಾನಿಕ ತಳಹದಿ ಬೇಕು, ಸಾಕ್ಷಿಗಳು ಬೇಕು, ಸಂಶೋಧನೆಗಳಾಗಬೇಕು ಅಲ್ವಾ? ಇದು ನಮಗೆ ಗೊತ್ತಿರ್ತಕ್ಕಂಥ ಒಂದು ಅಕಾಡೆಮಿಕ್ ಶಿಸ್ತು. ಆದರೆ ನೀವು ಒಂದು ಪ್ರೊಫೆಸರ್ ಆಗಿ, ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರದ ಒಬ್ಬ ನಿರ್ದೇಶಕರಾಗಿ, ಅನೇಕ ಪುಸ್ತಕಗಳನ್ನ, ವಾಲ್ಯೂಮ್ಗಳನ್ನ ತರುವಂಥ ಒಬ್ಬ ವ್ಯಕ್ತಿಯಾಗಿ ಹೀಗೆ ಸುಳ್ಳುಗಳನ್ನ ಹಬ್ಬಿಸ್ಬೋದೆ? ಯಾವುದೋ ಒಂದು ಲೇಖನ ಮಾತ್ರದಿಂದಲೇ ಅಂಬೇಡ್ಕರ್ ಅವರ ಅದ್ಭುತವಾದಂಥ ಅಧ್ಯಯನಶೀಲವಾದಂಥ ಸಂಶೋಧಿತ ಕೃತಿ ಅಥವಾ ಸಂಶೋಧಿತ ಥಿಯರಿ ಏನಿದೆ ಅನ್ಟಚಬಲ್ಸ್ ಮೇಲೆ, ಅನ್ಟಚಬಲ್ಸ್ ಹೂ ಆರ್ ದೇ ಆ್ಯಂಡ್ ವೈ ದೇ ಬಿಕಮ್ ಅನ್ಟಚಬಲ್ಸ್ ಅನ್ನೋದನ್ನು ಡಿಸ್ಪ್ರೂವ್ ಆಗೋಯ್ತು ಅಂತ ಹೇಳ್ತಿರಲ್ಲ ಒಂದು ತುಂಬಿದ ಸಭೆಯಲ್ಲಿ. ಇದು ನಿಮ್ಮ ಶಿಸ್ತ, ವೈಜ್ಞಾನಿಕ ಶಿಸ್ತ ಅಥವಾ ಸಂಶೋಧನೆಯ ಶಿಸ್ತ? ತಪ್ಪಲ್ವಾ? ಒಮ್ಮೆ ನಾನು ನಿಮ್ಮ ಭಾಷಣ ಕೇಳಕ್ಕೆ ಬಂದಿದ್ದೆ. ಅನೇಕ ನಿಮ್ಮನ್ನು ಭಾಷಣಗಳಿಗೆ ನಿಲ್ಲಿಸ್ತಾರೆ ನಾವು ಬಹುಜನ ವಿದ್ಯಾರ್ಥಿ ಸಂಘದ ಮುಖಾಂತರ. ಅದಕ್ಕಿಂತ ಮೊದಲು ನಿಮ್ಮನ್ನ ಯಾರೂ ಕರಿತಿರಲಿಲ್ಲ ಭಾಷಣಗಳಿಗೆ. ನಾವೇ ಪ್ರಪ್ರಥಮರಿಗೆ 20 ವರ್ಷಗಳ ಹಿಂದೆ ನೀವು ಯಂಗೆಸ್ಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ನಾವು ಕರೆದು ನಿಮ್ಮನ್ನು ವೇದಿಕೆಗಳು ಕೊಡ್ತಿದ್ವಿ, ನಮ್ಮೊಬ್ಬರು ಪ್ರೊಫೆಸರ್ ಮಾತಾಡಲಿ ಅಂತ. ಅಲ್ಲಿಂದ ವೇದಿಕೆಗಳಲ್ಲಿ ಬಂದರೆ ಸಂತೋಷ, ನಿಮ್ಮ ಅಧ್ಯಯನಶೀಲತೆ ನಡೀತು. ಆದರೆ ಇವತ್ತು ಅಂಬೇಡ್ಕರ್ ಅವ್ರ ಕುರಿತು ಮಾತಾಡುವಾಗ ಏನಂತೀರಿ ನೀವು? ಅನೇಕ ಭಾಷಣಗಳನ್ನ ಕೇಳಿದ್ದೀನಿ, ನಿಮ್ಮ ಭಾಷಣಗಳನ್ನ ನಿಮ್ಮ ಜೊತೆ ಮಾತಾಡಿದ್ದೀನಿ.
ಯಾಕೆಂದರೆ ಸಭಾ ಮರ್ಯಾದೆ ಕಳೆಬಾರದು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಸಭೆಗಳಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ ನಾನು. ಹಿಂದೊಮ್ಮೆ ಓಪನ್ ಯೂನಿವರ್ಸಿಟಿಗೆ ಬಂದಾಗ ನೀವು ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿ ಬಂದಾಗ ಅಂಬೇಡ್ಕರ್ ಅವ್ರ ಕುರಿತು ಮಾತಾಡ್ತಾ ಏನು ಹೇಳಿದ್ರಿ ನೀವು? ಅಂಬೇಡ್ಕರ್ ಅವರು ಸೋತಾಗ ಜಗಜೀವನ್ ರಾಮ್ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರ ಪತ್ನಿಯವ್ರ ಹತ್ರ ಹೇಳಿ, ನಿಮ್ಮ ಮನೆಯವ್ರಿಗೆ ಹೇಳಿ ರೆಕಮೆಂಡ್ ಮಾಡಿ, ನನ್ನನ್ನು ಗಾಂಧಿ ಜೊತೆ ರೆಕಮೆಂಡ್ ಮಾಡೋಕ್ಕೆ ಹೇಳಿ, ಸಂವಿಧಾನ ಸಭೆಗೆ ನಾನು ಕಳಿಸೋಕ್ಕೆ ಹೇಳಿ ಅಂತ ಹೇಳ್ತಾಯಿದ್ರು ಅನ್ನೋ ಸುಳ್ಳು ಕಥೆಗಳು ಹೇಳ್ತೀರ ನೀವು. ಅದನ್ನ ಇಂದ್ರಾಣಿ ಮೇಡಮ್ ಅವರು ಬರೆದು ಬಿಟ್ಟಿದ್ದಾರೆ, ಇಂದ್ರಾಣಿ ಜಗಜೀವನ್ ರಾಮ್ ಅವರು ಅಂತ ಹೇಳ್ತೀರ. ಈಗಲೂ ಬರೆದ್ರು, ನೀವೇ ಸೃಷ್ಟಿ ಮಾಡಿದ್ರು. ಆದರೆ ಅದು ಸತ್ಯವ? ಜಗಜೀವನ್ ರಾಮ್ ಅವ್ರ ಹತ್ರ ಹೋಗಿ ಕೇಳೋಷ್ಟು ಹೀನಾಯ ಪರಿಸ್ಥಿತಿ ಬಂದಿತ್ತು ಅಂಬೇಡ್ಕರ್ ಅವ್ರಿಗೆ. ಇನ್ನೊಂದ್ಸರಿ ಹೇಳ್ತೀರಾ, ಜಗಜೀವನ್ ರಾಮ್ ಅವ್ರಿಗೆ ಸಂವಿಧಾನ ಬರೆಯುವಂಥ ಅವಕಾಶ ಕೊಟ್ಟರು ಗಾಂಧೀಜಿಯವರು, ಆದರೆ ಅದನ್ನು ನಿರಾಕರಿಸಿ ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಅವ್ರಿಗೆ ಬರೀಲಿ ಅಂತ ಕೊಟ್ಟರು ಅಂತ. ಏನು ನೀವು ಮಾತಾಡೋದು? ಜಗಜೀವನ್ ರಾಮ್ ಅವ್ರಿಗೆ ಸಂವಿಧಾನ ಬರೆಯುವಂಥ ಅವಕಾಶ ಕೊಡೋದಕ್ಕೆ ಜಗಜೀವನ್ ರಾಮ್ ಅವರು ಸಂವಿಧಾನ ತಜ್ಞರಾಗಿದ್ರಾ? ಇಲ್ಲ, ಅವ್ರನ್ನ ನಾವು ಟೀಕೆ ಮಾಡಬೇಕು ಅಂತಲ್ಲ, ಅದ್ರ ಇರೋ ಸತ್ಯಗಳನ್ನ ಹೇಳೋದಕ್ಕೆ ನೀವು ಯಾಕೆ ಒಬ್ಬ ವ್ಯಕ್ತಿ ವಿರುದ್ಧ ಇನ್ನೊಬ್ಬ ವ್ಯಕ್ತಿ ಎತ್ತಿ ಕಟ್ಟಬೇಕು? ಅವ್ರ ಶಕ್ತಿ ಅವ್ರಿಗೆ, ಇವ್ರ ಶಕ್ತಿ ಇವ್ರಿಗೆ, ಅವ್ರ ಕಾಲಘಟ್ಟ ಬೇರೆ, ಇವ್ರ ಕಾಲಘಟ್ಟಗಳು ಬೇರೆ, ಬೇಕಾದಷ್ಟು ವಯಸ್ಸಿನ ವ್ಯತ್ಯಾಸ ಇದೆ, ಅಧ್ಯಯನದ ವ್ಯತ್ಯಾಸ ಇದೆ. ಜಗಜೀವನ್ ರಾಮ್ ಅವರು BSc ಓದಿದ್ರು, ಅಂಬೇಡ್ಕರ್ ಅವರು ಆಗಲೇ ಬಾರಟ್ ಲಾ ಓದಿದ್ರು, MA ಓದಿದ್ರು, MA ಎಕನಾಮಿಕ್ಸ್ ಓದಿದ್ರು, MA ಹಿಸ್ಟ್ರಿ ಓದಿದ್ರು, ಸಂವಿಧಾನ ತಜ್ಞರಾಗಿದ್ದರು. ಈ ಥರ ಎಲ್ಲ ಥರದ ಸಬ್ಜೆಕ್ಟ್ನಲ್ಲೂ ಮಾಸ್ಟ್ರಾಗಿ ಬಂದಿದ್ದಂಥ ಬಾಬಾ ಸಾಹೇಬರಿಗೆ ಸಂವಿಧಾನವನ್ನು ಬರೆಯುವಂಥ ಒಂದು ಎಬಿಲಿಟಿ ಇತ್ತು. ಸೊ ಇದನ್ನು ನಿಮ್ಮ ಇಷ್ಟ ಬಂದಂಗೆ ನೀವು ಇಂಟರ್ಪ್ರಿಟ್ ಮಾಡ್ತಾ ಹೋಗೋದಿದೆಯಲ್ಲ, ಇದು ನೀವು ನಿಮ್ಮ ಅಧ್ಯಯನಕ್ಕೆ ಮಾಡುವಂಥ ಅಪರಾಧ, ಸಮುದಾಯಕ್ಕೆ ಮಾಡುವಂಥ ದ್ರೋಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮುದಾಯವನ್ನು ಲೇವಡಿ ಮಾಡ್ತಾ ನಿಮ್ಮ ಸಮುದಾಯ ಮಾತ್ರ ಹೆಚ್ಚು ಅಂತ ಹೇಳ್ಬಾರ್ದು. ಇಡೀ ಭಾರತದಲ್ಲಿ ವಲಯರು, ಮಾದಿಗರು, ಗಿರಿಜನರು ಎಲ್ಲರೂ ಭಾರತದ ಮನುವಾದಿ ವ್ಯವಸ್ಥೆಯಿಂದ ದೌರ್ಜನ್ಯಕ್ಕೀಡಾಗಿದ್ದಾರೆ, ಜಾತೀಯತೆಗೀಡಾಗಿದ್ದಾರೆ, ಅಸಮಾನತೆಗೀಡಾಗಿದ್ದಾರೆ, ಅವಮಾನಗಳಿಗೀಡಾಗಿದ್ದಾರೆ. ಮತ್ತು ಈ ದೇಶದಲ್ಲಿ ಅವರೆಲ್ಲ ಹಕ್ಕು ಅಧಿಕಾರಗಳನ್ನ ಕಳ್ಕೊಂಡು ಶೋಷಿತರಾಗಿ ಸಾವಿರಾರು ವರ್ಷಗಳ ಕಾಲ ಬದುಕಿದ್ದಾರೆ. ಅವರೆಲ್ಲರ ವಿಮೋಚನೆಗೋಸ್ಕರ, ಅವರೆಲ್ಲರ ಆರ್ಥಿಕ ವಿಮೋಚನೆಗೆ, ಅವರೆಲ್ಲರ ಸಾಮಾಜಿಕ ಭದ್ರತೆಗೆ, ಅವರೆಲ್ಲರ ರಾಜಕೀಯ ಶಕ್ತಿಗೋಸ್ಕರ ಮತ್ತು ಅವರೆಲ್ಲರಲ್ಲೂ ಸ್ವಾಭಿಮಾನವನ್ನು, ಮಾನವ ಹಕ್ಕುಗಳನ್ನು ತಂದುಕೊಡೋದಕ್ಕೋಸ್ಕರ ಅಂಬೇಡ್ಕರ್ ಅವರು ಒಟ್ಟಾಗಿ ಬಹುಸಂಖ್ಯಾತ ಶೋಷಿತ ಸಮುದಾಯಗಳು ಅಂತ ಹೋರಾಟ ಮಾಡಿದ್ರು ಹೊತ್ತು ಅಲ್ಲಿ ಹೊಲೆಯರಿಗೆ, ಮಾದಿಗರಿಗೆ ಅಂತ ಹೋರಾಟ ಮಾಡಿಲ್ಲ. ಆದರೆ ನಿಮ್ಮಂಥ ವಿದ್ವಾಂಸರುಗಳು ನಾಚಿಕೆ ಇಲ್ಲದೇ ವೇದಿಕೆ ಸಿಕ್ಬಿಟ್ರೆ ಅಲ್ಲಿ ಕೂದಲು ಸೀಳ್ತಾ ಹೋಗ್ತೀರ. ಉತ್ತರ ಪ್ರದೇಶ ಚಮ್ಮಾರರೇ ಬೇರೆ ಅಂತಾರೆ ಒಬ್ಬರು, ಇನ್ನೊಬ್ಬರು ತಮಿಳುನಾಡಿನ ಅರುಂಧತಿಯಾರಗಳೇ ಬೇರೆ ಅಂತಾರೆ, ಇನ್ಯಾರೋ ಚರ್ಮಕಾರರೇ ಬೇರೆ ಅಂತಾರೆ, ಇನ್ನೊಬ್ಬರು ಸಮಗಾರರೇ ಬೇರೆ ಅಂತಾರೆ. ಬೇರೆ ಬೇರೆ ಶ್ರಮದ ಕೆಲಸಗಳು ಮಾಡ್ತಿರ್ಬೋದು. ಕೆಲವರು ಕೃಷಿಕರಾಗಿರ್ಬೋದು, ಕೆಲವರು ಚರ್ಮಗಾರಿಕೆ ಮಾಡ್ತಿರ್ಬೋದು, ಕೆಲವರು ಹೈನುಗಾರಿಕೆ ಮಾಡ್ತಿರ್ಬೋದು. ಹೀಗೆ ಬೇರೆ ಬೇರೆ ಹುದ್ದೆಗಳಲ್ಲಿದ್ದ ಒಂದು ಕೆಲಸಗಳನ್ನು ಮಾಡಿದಾಕ್ಷಣಕ್ಕೆ ಅವರ ಸಾಂಸ್ಕೃತಿಕ ಹಿನ್ನೆಲೆಗಳು ಬೇರೆ ಬೇರೆ ಇರ್ಬೋದು. ಆದರೆ ಅವರೆಲ್ಲರೂ ಅಸ್ಪೃಶ್ಯರು. ಭಾರತೀಯ ಸಮುದಾಯದಲ್ಲಿ ಅಥವಾ ಭಾರತೀಯ ಸಮಾಜದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರ್ನ ತಂದರು ಅಂತ ಹೇಳ್ತಾರೆ. ಈ ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರಲ್ಲಿ ಎಲ್ಲರನ್ನ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಸೃಷ್ಟಿ ಮಾಡಿದಂಥ ಕೀರ್ತಿ ಭಾರತದ ಬ್ರಾಹ್ಮಣರಿಗೆ ಸಲ್ಲುತ್ತದೆ. ಭಾರತದ ಇತಿಹಾಸವು ಬ್ರಾಹ್ಮಣಿಸಮ್ ಮತ್ತು ಬೌದ್ಧಿಸಮ್ ನಡುವೆ ನಡೆದಂಥ ಒಂದು ಸಂಘರ್ಷದ ಕಥೆಯಲ್ಲದೆ ಬೇರೆ ಏನೂ ಅಲ್ಲ ಅಂತ ಎಷ್ಟು ಅದ್ಭುತವಾದಂಥ ತಮ್ಮ ಜೀವಿತ ಉದ್ದಕ್ಕೂ ಭಾರತದ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಾರೆ. ಭಾರತದಲ್ಲಿ ಬಹುಜನರ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಾರೆ. ನೀವು ಮತಂಗ ಅಂತ ಹೇಳ್ತಾ ಆನೆ ಅಂತ ಹೇಳ್ತೀರಾ, ಆನೆಯನ್ನು ಕಾಂಚಿರಾಮ್ ಮಾಡ್ಕೊಂಡು ಹಿಡಿದ್ರು ಅಂತ ಹೇಳ್ತೀರಾ, BSP ಸಿಂಬಲ್ ಮಾಡ್ಕೊಂಡ್ರು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ವೇನ್ರಿ ಸ್ವಾಮಿ ಸದಾಶಿವ ಅವರೇ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲ ಬಾರಿಗೆ SCF ಮಾಡಿರಲಿಲ್ಲ, ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ಸ್ ಅಂತ. ಆ ಸಂದರ್ಭದಲ್ಲಿ ಅವ್ರ ಪಕ್ಷ ಕಟ್ಟಿದ್ದು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತಾನೆ. ಆ ಫೆಡರೇಷನ್ನ ಚಿಹ್ನೆಯೇ ಆನೆ, ಆ ಫೆಡರೇಷನ್ನ ಗುರುತು ನೀಲಿ ಗುರುತು. ನೀವು ಹೊಸದ ಕಥೆಗಳು ಹೇಳ್ತಿರಲಿಲ್ಲ, ಇಲ್ಲಿ ನೀಲಿ ಗುರುತು ನಮ್ಗೆ ಹಂಗಿತ್ತು ಹಿಂಗಿತ್ತು ಅಂತ. ಏನೇನೋ ಮಾತಾಡ್ತೀರಿ, ಏನೇನೋ ಓದಿರ್ತೀರ. ಇದೆಲ್ಲ ನಿಮ್ಗೆ ಅಗತ್ಯ ಇದೆಯಾ? ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಳ ಮೀಸಲಾತಿ ಬೇಕಾಗಿತ್ತು, ಹೋರಾಟ ಮಾಡಿದರೆ ಅದಕ್ಕೆ ಯಾರು ವಿರೋಧವೂ ಇಲ್ಲ. ಒಳ ಮೀಸಲಾತಿಗೆ ಯಾರು ವಿರೋಧವೂ ಇಲ್ಲ. ಅಂಕಿ ಸಂಖ್ಯೆಯಲ್ಲಿ ವಿರೋಧ ಇದೆ ಹೊರತು ಯಾರ ವಿರೋಧವೂ ಒಳ ಮೀಸಲಾತಿಗೆ ಇಲ್ಲ ಅಂತ ಸ್ಪಷ್ಟಪಡಿಸಿದ ನಂತರವೂ ಮತ್ತು ನಮ್ಮ ಹೋರಾಟ ಅಥವಾ ಚರ್ಚೆ ಎಲ್ಲಿರಬೇಕಾಗಿತ್ತು ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಮಾತ್ರ ಇರಬೇಕಾಗಿತ್ತು. ಅದನ್ನು ನಾವು ಒಳ ಮೀಸಲಾತಿಯಿಂದ ಆಚೆಗೆ ಹೋಗಿ ನಿಮಗಿಂತ ನಾವೆಚ್ಚು, ನಮಗಿಂತ ನೀವೆಚ್ಚು ಅಂತ ಪ್ರೂವ್ ಮಾಡೋಕೆ ಹೊರಟ್ವಿ. ಆಮೇಲೆ ನಿಮಗಿಂತ ನಾವು ಶ್ರೇಷ್ಠ, ನಮಗಿಂತ ನೀವು ಶ್ರೇಷ್ಠ ಅನ್ನೋ ಥರದ ಮಾತು ಬಂತು. ಈಗ ಆಮೇಲೆ ನಿಮ್ಮ ನಾಯಕ ಅವನು, ನಮ್ಮ ನಾಯಕ ಇವನು ಅಂತ ಅಂಬೇಡ್ಕರ್ ಅವ್ರನ್ನೂ ಕೂಡ ಸೀಳಿ ನೀವು ಅವರು ಮಹಾರ್ನ ವಲಯರಿಗೆ ಸಮೀಕರಿಸ್ಬೋದಾ ಇಲ್ವಾ? ಮಾದಿಗರನ್ನ ಇವ್ರಿಗೆ ಸಮೀಕರಿಸ್ಬೋದಾ ಇಲ್ವಾ? ಮಾದಿಗರ ಇತಿಹಾಸ ಒಂದೇನ, ವಲಯರ ಇತಿಹಾಸ ಒಂದೇ ಅಂತ ಹೇಳಿ ಇಡೀ ಭಾರತದ ಮನುವಾದಿ ವ್ಯವಸ್ಥೆ ಏನು ನಮ್ಮನ್ನು ಮಾಡಿಟ್ಟಿತ್ತು, ನಗಿಪಾಟ್ಲಿ ಮಾಡಿಟ್ಟಿತ್ತು, ಮತ್ತೆ ಮತ್ತೆ ಅವ್ರಿಗೆ ಶಕ್ತಿ ತುಂಬ ಕೊಟ್ಟಿದ್ದಿರಲಿಲ್ಲ. ನಿಮ್ಮಂಥ ಪ್ರೊಫೆಸರ್ಸ್ಗಳು, ಬುದ್ಧಿಜೀವಿಗಳು ಇದೇನೇ ನೀವು ಮಾಡ್ಬೇಕಂತ ಕೆಲಸ. ತಪ್ಪಲ್ವ ಇದು? ನಿಮ್ಗೆ ತಪ್ಪು ಅಂತ ಅನಿಸ್ತಾ ಇಲ್ವಾ? ನಿಮ್ಮ ಅಧ್ಯಯನಕ್ಕೆ ಇದು ಮೋಸ ಅಲ್ವ ಇದು? ಭಾರತದ ಬ್ರೋಕನ್ ಪೀಪಲಲ್ಲಿ ಮಾದಿಗರು ಸೇರ್ತಾರೆ, ಒಲೆಯರು ಸೇರ್ತಾರೆ, ಅನೇಕ ಗೆಟ್ಟಗಳು ಸೇರ್ತಾರೆ, ಕೊಳೆಗೇರಿಗಳು ಸೇರ್ತಾರೆ, ಅಲೆಮಾರಿಗಳು ಸೇರ್ತಾರೆ. ಎಲ್ಲರೂ ಯಾರ್ಯಾರು ಈ ಬ್ರಾಹ್ಮಿನಿಸಮನ್ನು ಧಿಕ್ಕರಿಸಿ ಹೊರಟ್ರೋ, ಯಾರ್ಯಾರು ಬ್ರಾಹ್ಮಿನಿಸಮ್ ಕೊಡಮಾಡಲ್ಪಟ್ಟಂಥ ಅಸಮಾನತೆ,
ಅಥವಾ ಅನಿಷ್ಟ ಪದ್ಧತಿಗಳು ಅಥವಾ ಮೌಢ್ಯಗಳು ಇದೆಲ್ಲವನ್ನು ತಿರಸ್ಕರಿಸಿ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ತಿರಸ್ಕರಿಸಿ ಹೊರಟರು. ಆ ಎಲ್ಲ ಸಮುದಾಯಗಳನ್ನು ಬ್ರಾಹ್ಮಣರು ಅನ್ಟಚಬಲ್ಗಳಾಗಿ ಒಂದು ಸಾಂಸ್ಥೀಕರಣಗೊಳಿಸಿದ್ದಾರೆ. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಪ್ರಾಚೀನ ಇತಿಹಾಸದಲ್ಲಿ ಸೃಷ್ಟಿಯಾದಂಥ ಒಂದು ತನ್ನನ್ನು ತಾನೇ ಸೃಷ್ಟಿಯಾದಂಥ ಒಂದು ನ್ಯಾಚುರಲ್ ಫಿನಾಮಿನ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣರು ಸೃಷ್ಟಿ ಮಾಡಿದಂಥ, ಅದರಲ್ಲೂ ಮನುಸ್ಮೃತಿ ಮುಖಾಂತರ ಅದನ್ನು ಕಾನೂನಾಗಿ ಸೃಷ್ಟಿ ಮಾಡಿದಂಥ ಒಂದು ವ್ಯವಸ್ಥೆ. ಮತ್ತು ಆ ವ್ಯವಸ್ಥೆ ಮುಖಾಂತರ ಬ್ರಾಹ್ಮಣರು ತಮ್ಮ ಆಧಿಪತ್ಯವನ್ನು ಸಾಧಿಸಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರ ಮೇಲೆ ಏರಿಕೆ ಮಾಡಿದ್ರು. ಆ ಕಾರಣಕ್ಕೋಸ್ಕರನೇ ಒಂದು ಕಾಲಕ್ಕೆ ಮೀಟ್ ಈಟರ್ಸ್ ಆಗಿದ್ದಂಥ ಅದು ಬೀಫ್ ಈಟರ್ಸ್ ಆಗಿದ್ದಂಥ ಬ್ರಾಹ್ಮಣರು ಅದನ್ನು ತ್ಯಜಿಸಿ ಸಂಪೂರ್ಣ ಒಂದು ವೆಜಿಟೇರಿಯನ್ಗಳಾಗಿ ತಮ್ಮ ಒಂದು ಸುಪ್ರಿಮೇಸಿಯನ್ನು ಕಾಪಾಡ್ಕೊಳ್ಕೊಟ್ರು. ಆದರೆ ಭಾರತದ ಬ್ರೋಕನ್ ಮೆನ್ ಅಂತ ಕರೀತಾರೆ, ಬ್ರೋಕನ್ ಕಮ್ಯುನಿಟಿಗಳು ಅದನ್ನು ಮುಂದುವರಿಸಿದ್ರು. ಯಾವುದನ್ನ ಬೀಫ್ ಈಟ್ ಮಾಡೋದನ್ನು ಮುಂದುವರಿಸಿದ್ರು. ಆ ಕಾರಣಕ್ಕೋಸ್ಕರನೇ ಮುಂದೆ ಒಂದಿನ ಗೋಗಳನ್ನು ಪವಿತ್ರ ಅನ್ನುವಂಥ ಒಂದು ಹೊಸ ನೋಷನ್ಗಳು ತಂದರು. ಹೀಗೆ ಅನೇಕ ನೋಷನ್ಗಳು ಇಲ್ಲಿ ಮೌಢ್ಯ ಇರ್ಬೋದು, ದೇವರಿರ್ಬೋದು, ಧರ್ಮ ಇರ್ಬೋದು, ಗೋವು ಇರ್ಬೋದು, ಇವೆಲ್ಲ ನೋಷನ್ಗಳನ್ನು ಈ ಭಾರತ ದೇಶದ ಮೂಲ ನಿವಾಸಿಗಳಂಥ ಹೊಲೆಮಾದಿಗರು, ಅಲೆಮಾರಿಗಳು ಏನಿದ್ದಾರೆ ಅವರೆಲ್ಲರನ್ನೂ ಸೇರಿಸಿ ಒಟ್ಟಾರೆಯಾಗಿ ಇವ್ರನ್ನ ಹಿಡಿದಿಡಬೇಕು, ಒಂದು ಬೌದ್ಧತ್ವವನ್ನು ಅಳವಡಿಸಿಕೊಂಡಿದ್ದಂಥ ಈ ಸಮುದಾಯಗಳನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸೃಷ್ಟಿ ಮಾಡಿದಂಥದ್ದು. ಇದು ಸ್ವತಃಸಿದ್ಧ. ನೀವು ಎಷ್ಟೇ ಅಧ್ಯಯನ ಮಾಡಿದ್ರು ಈ ಅಧ್ಯಯನದೊಳಗಡೆ ನಿಮ್ಮ ಸ್ವಾಭಿಮಾನ ಇಲ್ವಾ? ಮಾದಿಗರ ಸ್ವಾಭಿಮಾನ ಇಲ್ವಾ? ಹೊಲೆಯರ ಸ್ವಾಭಿಮಾನ ಇಲ್ವಾ? ಅಲೆಮಾರಿಗಳ ಸ್ವಾಭಿಮಾನ ಇಲ್ವಾ? ಅಥವಾ ಇನ್ನಿತರ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಇಲ್ವಾ? ಶೋಷಿತ ಸಮುದಾಯಗಳಿಗೆ ಸ್ವಾಭಿಮಾನ ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವುದೋ ವೇದಿಕೆಯಲ್ಲಿ ನಿಂತ್ಕೊಂಡು ನೀವು ಯಾವುದೋ ಒಂದು ಜಾತಿಯ ನಾಯಕನನ್ನು ಸೃಷ್ಟಿ ಮಾಡಿ ಲೇವಡಿ ಮಾಡೋದಿದೆಯಲ್ಲ, ಇಂಥ ಲೇವಡಿಗಳು ಅನಪೇಕ್ಷಿತ.